ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಹಾಸ್ಯಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಭುಜಗಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣಾವತಾರ ಮತ್ತು ರಾಮಾವತಾರಗಳಲ್ಲಿ ಭಗವಂತನು ತೋರಿದ ಲೀಲೆಗಳನ್ನು ದೃಷ್ಟಾಂತವಾಗಿ ಕೊಟ್ಟು ಅಲ್ಲಿ ಹೇಗೆ ಶಬರಿ ಕೊಟ್ಟ ಕಾಡಿನ ಕ್ಷುದ್ರ ಹಣ್ಣುಗಳನ್ನು, ಗೋಕುಲದಲ್ಲಿ ಗೋಪಿಕಾಸ್ತ್ರೀಯರು ಕೊಟ್ಟಂಥ ಬೆಣ್ಣೆಯನ್ನು ಅಥವಾ ಋಷಿಪತ್ನಿಯರು ಕೊಟ್ಟಂಥ ಅಡಿಗೆಯನ್ನು ಅವನು ನಿತ್ಯ ತೃಪ್ತನೂ ಸತ್ಯಕಾಮನೂ ಆದ ಭಗವಂತ ಸ್ವೀಕರಿಸಿದನೋ, ಹಾಗೆಯೇ ಅಂತರ್ಯಾಮಿ ರೂಪದಲ್ಲಿ ನಮ್ಮೊಳಗಿದ್ದು ನಾವು ಉಣ್ಣುವ ಆಹಾರವನ್ನು ಭಗವಂತ ಸ್ವೀಕರಿಸ್ತಾನೆ ಅನ್ನುವ ದೃಷ್ಟಾಂತಗಳನ್ನು ಕೊಟ್ಟಿದ್ದರು. ಅದರ ಇನ್ನು ಕೆಲವು ಮುಖಗಳನ್ನು ಸ್ವಲ್ಪ ಇವತ್ತು ನೋಡೋಣ. ನಿನ್ನೆ ಕೆಲವು ಮುಖಗಳನ್ನು ನೋಡಿದ್ದೆವು. ಗೋಕುಲದ ಅಬಲೆಯರನು ಒಲಿಸಿದನು ಅನ್ನುವುದನ್ನು ಕೃಷ್ಣ ವೇಣುನಾದದಿಂದ ಗೋಪಿಕಾಸ್ತ್ರೀಯರ ಜೊತೆಗೆ ರಾಸನೃತ್ಯ ಮಾಡಿರತಕ್ಕಂಥ ಘಟನೆಯನ್ನು ನಿನ್ನೆ ನಾನು ಹೇಳಿದ್ದೆ. ಇನ್ನೊಂದು ಘಟನೆ ಗೋಪಿಕೆಯರನ್ನು ಸಂತೋಷಗೊಳಿಸಿದ್ದು, ಇನ್ನೂ ಪುಟ್ಟವನಾಗಿದ್ದಾಗ ಕೃಷ್ಣ ಗೋಪಿಕಾಸ್ತ್ರೀಯರ ಮನೆಗೆ ಹೋಗಿ ಅವರು ಮನೆಯಲ್ಲಿ ಇಟ್ಟಿದ್ದಂಥ ಬೆಣ್ಣೆಯನ್ನು ಕದ್ದು ತಿಂದಂಥ ಘಟನೆ. ಅದರಿಂದಲೂ ಕೂಡ ಅವರಿಗೆ ಆನಂದವನ್ನು ಕೊಟ್ಟ. ಮತ್ತೊಂದು ಘಟನೆ, ಅದು ನವನೀತ ವಿಲಿಪ್ತಾಂಗ ನವನೀತ ನಟೋನಘ ಅನ್ನುವುದನ್ನು ಹೇಳಿರತಕ್ಕಂಥದ್ದು ಒಂದು. ಮತ್ತೊಂದು ವೃಂದಾವನಾಂತ ಸಂಚಾರಿ, ಹಾಗೆಯೇ ವೇಣುನಾದ ವಿಶಾರದ ಅನ್ನುವಂಥದ್ದು ಒಂದು, ಮತ್ತೆ ಗೋಪಿ ವಸ್ತ್ರಾಪಹಾರಕ ಒಂದು. ಇದು ಇಷ್ಟು ಘಟನೆಗಳನ್ನು ಇಟ್ಟುಕೊಂಡು, ಕೃಷ್ಣಾಷ್ಟೋತ್ತರದಲ್ಲಿ ಬಂದ ಈ 3 ಘಟನೆಗಳನ್ನು ಇಟ್ಟುಕೊಂಡು ಗೋಕುಲದ ಅಬಲೆಯರನ್ನು ಒಲಿಸಿದನು ಅಂತ ಇಲ್ಲಿ ಹೇಳ್ತಾರೆ. ಅದರಲ್ಲಿ ವೇಣುನಾದದ ಗೋಪಿಕಾಸ್ತ್ರೀಯರು ಅದಕ್ಕೆ ಮರುಳಾಗಿ ಕಾಡಿಗೆ ಹೋದ ಘಟನೆಯನ್ನು ನಿನ್ನೆ ನೋಡಿದೆವು. ಇನ್ನೆರಡು ಘಟನೆಗಳನ್ನು ಸ್ವಲ್ಪ ವಿವರವಾಗಿ ನೋಡಬೇಕು. ಭಗವಂತ ಬಾಲ್ಯದಲ್ಲಿ ಗೋಪಿಕಾಸ್ತ್ರೀಯರ ಮನೆಯಲ್ಲಿ ಇಟ್ಟಂಥ ಬೆಣ್ಣೆಗಳನ್ನು ಕದ್ದು ತಿಂದಂಥ ಘಟನೆ, ಮತ್ತೊಂದು ಗೋಪಿಕಾಸ್ತ್ರೀಯರ ಸ್ನಾನ ಕಾಲದಲ್ಲಿ ತೆಗೆದಿಟ್ಟ ಬಟ್ಟೆಗಳನ್ನು ಕದ್ದಂಥ ಘಟನೆ. ಈ 2 ಘಟನೆಗಳಿಗೆ ಒಂದು ವಿಶಿಷ್ಟವಾದ ಅರ್ಥ ಇದೆ, ಒಂದು ವಿಶಿಷ್ಟವಾದ ಉದ್ದೇಶ ಇದೆ. ಅವರಿಗೆ ಸಂತೋಷ ಕೊಡುವಂಥದ್ದು ಒಂದು. ಕೃಷ್ಣ ಬೆಣ್ಣೆ ಕದ್ದ ಅಂತ ಗೋಪಿಕಾಸ್ತ್ರೀಯರು ಕೋಪಿಸಿಕೊಳ್ಳುತ್ತಿರಲಿಲ್ಲ. ಒಂದು ದಿವಸ ಒಬ್ಬ ಗೋಪಿಯ ಮನೆಗೆ ಬಂದು ಕೃಷ್ಣ ಬೆಣ್ಣೆ ಕದಿಯದೇ ಇದ್ರೆ ಇವತ್ತು ಏನು ಕೃಷ್ಣ ಬರಲಿಲ್ಲ ಅಂತ ನಿರಾಶೆ ಆಗ್ತಿತ್ತು ಅವರಿಗೆ. ಹಾಗಾಗಿ ಅದು ಒಂದು ರೀತಿಯ ಕೃಷ್ಣನನ್ನ ಭಕ್ತಿಯಿಂದ ಕಂಡಂಥ ಗೋಪಿಕಾಸ್ತ್ರೀಯರಿಗೆ ಸಂತೋಷವನ್ನು ಕೊಡತಕ್ಕಂಥ ಕ್ರಿಯೆಯೇ ಆಗಿತ್ತು. ಗೋಪಿಕಾಸ್ತ್ರೀಯರು ಇಟ್ಟ ಬೆಣ್ಣೆಯನ್ನು ಕೃಷ್ಣ ಕದ್ದದ್ದಕ್ಕೆ ಮತ್ತೊಂದು ವಿಶಿಷ್ಟವಾದಂಥ ಉದ್ದೇಶ ಇದೆ. ಈ ಬೆಣ್ಣೆ ಕದಿಯುವುದು ಅನ್ನುವುದಕ್ಕೆ ಆಧ್ಯಾತ್ಮಿಕವಾದ ಒಂದು ಅರ್ಥ ಇದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಪಾಶ್ಚಾತ್ಯರು ಈ ದೇಶಕ್ಕೆ ಬಂದ ಮೇಲೆ ಅವರು ಮೊದಲು ಅಟ್ಯಾಕ್ ಮಾಡಿದ್ದು ನಮ್ಮ ನಂಬಿಕೆಯನ್ನು, ಅದು ಕೃಷ್ಣಾವತಾರದ ಮೂಲಕ. ಸಾಮಾನ್ಯ ಶಾಲೆಯಲ್ಲಿ ಮಕ್ಕಳಿಗೆ ಏನು ಹೇಳ್ತಿದ್ರು ಅಂದರೆ, ನಿಮ್ಮ ದೇವರು ಬೆಣ್ಣೆ ಕದೀತಾನೆ, ಕಳ್ಳ. ನಿಮ್ಮ ದೇವರು ಸೀರೆ ಕದೀತಾನೆ, ಆದ್ದರಿಂದ ಅವನು ಕಳ್ಳ. ಅವರೆಂಥ ದೇವರು ಅಂತ ನಮ್ಮ ಹುಡುಗರಿಗೆಲ್ಲ ಹೌದು ಅಂತ ಕಾಣೋದು. ನಮ್ಮ ದೇವರು ಬಹಳ ಮೋಸ ಆಗೋಯ್ತು, ಬರೀ ಕಳ್ಳ ಆಗಿಬಿಟ್ಟ, ನಮ್ಮವನ್ನು ಸಮರ್ಥನೆ ಮಾಡಲಿಕ್ಕೂ ಆಗೋದಿಲ್ಲ, ತೊಂದರೆ ಆಗೋಯ್ತು, ಈಗ ಮಾಡಬಾರ್ದಿತ್ತು ಕೃಷ್ಣ ಅಂತ ಹುಡುಗರಿಗೆ ಭಾವ ಬರುವಂತೆ ಶಾಲೆಯಲ್ಲಿ ಕೀಟಲೆ ಮಾಡ್ತಿದ್ರು. ಅವರು ಎಷ್ಟು ವ್ಯವಸ್ಥಿತವಾಗಿ ಬ್ರೈನ್ ವಾಶ್ ಮಾಡ್ತಿದ್ರು ಅಂದರೆ, ಇವಾಗ ಉದಾಹರಣೆಗೆ ಕಾನ್ವೆಂಟ್ಗಳಲ್ಲಿ
ಅವರು ಕ್ರಿಸ್ಮಸ್ಸಿಗೆ 1 ವಾರ 10 ದಿವಸ 15 ದಿವಸ ರಜೆ ಕೊಡ್ತಾರೆ. ಕೃಷ್ಣಾಷ್ಟಮಿಗೆ ರಜೆ ಕೊಡೋದಿಲ್ಲ. ಮಕ್ಕಳು ಹೋಗಿ ನಮ್ಮ ಹಬ್ಬ ರಜೆ ಕೊಡ್ರಿ ಅಂದ್ರೆ, ನಿಮ್ಮ ಕೃಷ್ಣ ಹುಟ್ಟಿದ್ದು 12 ಗಂಟೆ ರಾತ್ರಿಗಲ್ವಾ, ಆವಾಗ ಕ್ಲಾಸ್ ಇಲ್ಲಲ್ವಾ, ಹಗಲಿಗೆ ಓದ್ಬೇಕಪ್ಪ ಅಂತ ಹೇಳಿ ರಜೆಯನ್ನು ಕೊಡದೆ ಹಾಗೆ ಮಕ್ಕಳಿಗೆ ಕನ್ವಿನ್ಸ್ ಆಗೋ ರೀತಿ, ನಿಮ್ಮ ಕೃಷ್ಣ ಹುಟ್ಟಿದಾಗ ಕ್ಲಾಸ್ ಇಲ್ಲ, ಆವಾಗ ರಜೆಯೇ, 12 ಗಂಟೆ ರಾತ್ರಿಗೆ ಶಾಲೆಗೆ ಬೀಗ ಹಾಕಿರುತ್ತೆ ಅಂತ ಹೀಗೆಲ್ಲ ಮಕ್ಕಳನ್ನ ಬಹಳ ಸುಲಭವಾಗಿ ನಮ್ಮ ಧರ್ಮದ ಕಡೆಗೆ ಅನಾದರ ಬರುವಂಥ ಬಹಳ ಒಂದು ಸೈಕಲಾಜಿಕಲ್ ಟೆಕ್ನಿಕ್ ಅನ್ನು ಬಳಸ್ತಾರೆ. ಹಾಗಾಗಿ ಇದರ ನಿಜವಾದಂಥ ಉದ್ದೇಶವನ್ನು ನಾವು ತಿಳ್ಕೊಳ್ಳದೆ ಇದ್ರೆ, ಯಾರಾದರೂ ಹಾಸ್ಯ ಮಾಡಿದಾಗ ನಮ್ಮ ಕೃಷ್ಣ ಯಾಕೆ ಹೀಗೆ ಮಾಡಿದ ಅಂತ ನಮಗೂ ತಲೆಬಿಸಿಯಾಗುವಂತಹ ಪ್ರಸಂಗ ಬಹಳ ಮಂದಿ ಹೀಗಾಗತ್ತೆ. ಕೃಷ್ಣ ಬೆಣ್ಣೆ ಕದ್ದದ್ದು, ಕೃಷ್ಣ ಸೀರೆ ಕದ್ದದ್ದರ ಹಿಂದೆ ಇರತಕ್ಕಂಥ ಆಧ್ಯಾತ್ಮಿಕ ಅರ್ಥವನ್ನು ನಾವು ತಿಳ್ಕೊಳ್ಳದೆ ಇದ್ರೆ ಅದು ಸರಿಯಾಗಿ ಕೃಷ್ಣಾವತಾರದ ಉದ್ದೇಶ ಸಂದೇಶ ನಮಗೆ ಗೊತ್ತಾಗುವುದಿಲ್ಲ. ಸಾಮಾನ್ಯ ಅವತಾರಗಳಲ್ಲಿ ಒಂದು ವ್ಯವಸ್ಥೆ ಇದೆ, ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಅಂತ. ದೇವತೆಗಳು ಮನುಷ್ಯ ರೂಪದಲ್ಲಿ ಬಂದಾಗ ಮನುಷ್ಯರ ಎಲ್ಲ ನೀತಿ ನಿಯಮಗಳನ್ನು ಅನುಸರಿಸುತ್ತಾರೆ ಅಂತ. ದೇವರು ಅವತರಿಸಿದಾಗಲೂ ಸಾಮಾನ್ಯವಾಗಿ ಆ ನಿಯಮಗಳನ್ನು ಪಾಲಿಸ್ತಾನೆ. ರಾಮಾವತಾರದಲ್ಲಿ ಆತ್ಮಾನಂ ಅನುಷಮ್ಮನ್ಯೇ ಅಂತ ಮನುಷ್ಯರಂತೆ ನಡ್ಕೊಳ್ಳುವುದು ಹೇಗೆ ಎನ್ನುವುದನ್ನೇ ತೋರಿಸಿದ. ಅಲ್ಲಿ ಅತಿಮಾನುಷವಾದ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಕ್ಕಿಂತ ಹೆಚ್ಚು ಮನುಷ್ಯರಂತೆ ನಡ್ಕೊಂಡದ್ದು ಹೆಚ್ಚು. ಆದರೆ ಕೃಷ್ಣಾವತಾರದಲ್ಲಿ ಮಾತ್ರ ಎಲ್ಲ ಮನುಷ್ಯ ನಿಯಮಗಳನ್ನು ಮೀರಿ ಅತಿಮಾನುಷವಾಗಿ ನಡೆದುಕೊಂಡಂಥ ಅವತಾರ. ಆದ್ರಿಂದಲೇ ಬಂಗಾಲದವರು ಕೃಷ್ಣನನ್ನ ಪೂರ್ಣಾವತಾರ, ಉಳಿದದ್ದು ಅಲ್ಲ ಅಂತ ಅನ್ನುವಂಥ ಮಾತು ಬರಲಿಕ್ಕೆ ಕಾರಣ, ದೈವೀ ಶಕ್ತಿಯ ಅತಿಮಾನುಷ ಶಕ್ತಿಯ ಆವಿಷ್ಕಾರದ ಜೊತೆಗೇ ಬಾಲ್ಯದಿಂದ ಪೂತನಾ ಸಂಹಾರದಿಂದ ಹಿಡಿದು ಕೊನೆಯ ತನಕ ಅತಿಮಾನುಷ್ಯ ಶಕ್ತಿಯನ್ನ ಪ್ರದರ್ಶನ ಮಾಡಿದಂಥ ಒಂದು ರೂಪ ಕೃಷ್ಣ ರೂಪ. ಪ್ರತಿಯೊಂದು ಕ್ರಿಯೆಯಲ್ಲಿ ಒಂದು ಅತಿಮಾನುಷ ಶಕ್ತಿ ಇದೆ ಮತ್ತು ಮನುಷ್ಯನ ನೀತಿ ನಿಯಮಗಳನ್ನು ಉಲ್ಲಂಘಿಸಿದಂಥ ವಿಶಿಷ್ಟವಾದ ಅವತಾರ. ನಾನು ಮನುಷ್ಯ ಜಾತಿಯ ನಿಯಮಕ್ಕೆ ಬದ್ಧನಲ್ಲ ಅನ್ನುವುದನ್ನು ತೋರಿಸಿಕೊಂಡೇ ಬೆಳೆದಂಥ ಅವತಾರ. ಆದರೆ ಇದರಲ್ಲಿ ಮನುಷ್ಯರು ತಪ್ಪು ತಿಳ್ಕೊಳ್ಳುವುದಕ್ಕೂ ಅವಕಾಶ ಇದೆ, ಅದರ ಒಳಗಿರತಕ್ಕಂಥ ಅಧ್ಯಾತ್ಮವನ್ನು ತಿಳ್ಕೊಂಡು ಉದ್ಧಾರ ಆಗುವುದಕ್ಕೂ ಅವಕಾಶ ಇದೆ. ಎಂದು ಎರಡೂ ಭಗವಂತನ ಕ್ರಿಯೆ ತಾನೇ. ಜ್ಞಾನಿಗಳಿಗೆ ಜ್ಞಾನ ಕೊಡಬೇಕು, ಅಜ್ಞಾನಿಗಳಿಗೆ ಅಜ್ಞಾನ ಕೊಡಬೇಕು, ವಿಪರೀತ ಜ್ಞಾನಿಗಳಿಗೆ ವಿಪರೀತ ಜ್ಞಾನ ಕೊಡಬೇಕು. ಕೆಲವರಿಗೆ ಕೃಷ್ಣ ಬೆಣ್ಣೆಯನ್ನು ಯಾಕೆ ಕದ್ದ ಅಂತ ಅನ್ನೋದು ಒಂದು ಸಂಶಯ, ಡೌಟ್, ಅಜ್ಞಾನ. ಕೆಲವರು ನೋಡಿದ್ರ ಕೃಷ್ಣ ಅವನು ದೇವರು ಅಂತಾನೆ, ಅವನು ಕದೀತಾನೆ, ಅವನೆಂಥ ದೇವರು ಅಂತ ವಿಪರೀತ ಜ್ಞಾನ. ನಿಜವಾದ ಜ್ಞಾನಿಗಳಿಗೆ ಅದರಿಂದ ಮಹಾ ಆನಂದ ಆಯಿತು. ಯಾಕೆ ಅಂದರೆ ಅದರಲ್ಲಿ ಒಂದು ಆಧ್ಯಾತ್ಮಿಕವಾದ ಅರ್ಥ ಇದೆ. ಗೋಪಿಕಾ ಸ್ತ್ರೀಯರು, ನಾನು ಆಗ ಹೇಳಿದೆ, ಕೃಷ್ಣ ಒಂದು ದಿವಸ ಬೆಣ್ಣೆ ಕದಿಯಲಿಕ್ಕೆ ಬಾರದೇ ಇದ್ರೆ ನಿರಾಶರಾಗುತ್ತಿದ್ರು ಹೊರತು ಕದ್ದದ್ದರಿಂದ ಅಲ್ಲ. ಹಾಗಾದ್ರೆ ಭಗವಂತನಿಗೆ ಬೆಣ್ಣೆ ಕೊಡಬೇಕು ಅಂತಲೇ ಕಾದು ಕೂತವರು ಅವರು. ಅದಕ್ಕೋಸ್ಕರ ಇವನು ಹೋಗಿ ಆ ಬೆಣ್ಣೆಯನ್ನ ತಿನ್ನುತ್ತಿದ್ದ ಅಂತ. ಬೆಣ್ಣೆ ಅಂದ್ರೆ ಏನು, ಸ್ಪಿರಿಚುವಲಿ ಬೆಣ್ಣೆ ಅಂದ್ರೆ ಏನು, ಇದೆಲ್ಲಕ್ಕೂ ಒಂದು ಸ್ಪಿರಿಚುವಲ್ ಆಗಿರತಕ್ಕಂಥ ಅರ್ಥ ಇದೆ. ನಮ್ಮಲ್ಲಿ ಹೃದಯದಲ್ಲಿ ಹೃದಯ ನವನೀತ ಅಂತ ಒಂದು ಶಬ್ದ ಹೇಳ್ತಾರೆ ಶಾಸ್ತ್ರದಲ್ಲಿ ಮತ್ತು ಕಾವ್ಯಗಳಲ್ಲಿಯೂ ಇದೆ. ಹೃದಯ ನವನೀತ ಅಂತ, ಎದೆಯ ಬೆಣ್ಣೆ ಅಂತ. ಎದೆಯ ಬೆಣ್ಣೆ ಅಂತಂದ್ರೆ ಏನು ಅಂತ ನಮಗೆ ಗೊತ್ತಾದರೆ ಬೆಣ್ಣೆ ಕದಿಯುವುದು ಅಂದ್ರೆ ಏನು ಅನ್ನೋದು ಅರ್ಥವಾಗತ್ತೆ. ಗೋಪಿಕಾ ಸ್ತ್ರೀಯರು ಬರೇ ಮಡಕೆಯಲ್ಲಿ ಬೆಣ್ಣೆ ಇಟ್ಟವರಲ್ಲ, ಹೃದಯದಲ್ಲಿ ಬೆಣ್ಣೆ ಇಟ್ಟು ಭಗವಂತನನ್ನು ಕರೆದವರು. ಈ ಬೆಣ್ಣೆ ನಮ್ಮೆಲ್ಲರ ಮನೆಯಲ್ಲೂ ಈ ಬೆಣ್ಣೆ ಇರಬೇಕು ಮತ್ತು ಭಗವಂತನನ್ನ ನಾವು ಆ ಬೆಣ್ಣೆ ಕದಿಯಲಿಕ್ಕೋಸ್ಕರ ಕರೀತಾ ಇರ್ತೀವಿ. ಭಗವಂತ ಕದಿಯದೇ ಇದ್ದರೆ ಆ ಬೆಣ್ಣೆಯನ್ನು ನಮ್ಮ ಎಲ್ಲ ಸಾಧಕರಿಗೂ ನಿರಾಶೆ ಆಗಬೇಕು. ಇಂಥ ಒಂದು ಬೆಣ್ಣೆ ಕದಿಯುವ ಕ್ರಿಯೆ ಇದೆ ಅಧ್ಯಾತ್ಮದಲ್ಲಿ. ಅದು ಯಾವುದು ಅಂತಂದ್ರೆ ಹೃದಯ ನವನೀತ ಅಂತ. ಹೃದಯ ನವನೀತ ಅಂದ್ರೆ ಏನು ಅಂತ ಗೊತ್ತಾಗಬೇಕಾಗಿದ್ರೆ, ಈ ದೇಹದ ಒಳಗೆ 7 ಶಕ್ತಿ ಕೇಂದ್ರಗಳಿವೆ ಅಂತ ಈ ಮೊದಲು ಸಂದರ್ಭದಲ್ಲಿಯೂ ನಾನು ಹೇಳಿದ್ದೆ. ಮೂಲಾಧಾರದಿಂದ ಹಿಡಿದು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ, ಆಮೇಲೆ ಸಹಸ್ರಾರ, ಇದು ಆಜ್ಞಾಚಕ್ರ, ಸಹಸ್ರಾರ ಅಂತ. ಅಲ್ಲಿಗೆ ಸಹಸ್ರಾರ, ಇದನ್ನು 7 ಇರ್ತಾರೆ. ಇವು 7: ಮೂಲಾಧಾರ, ಮಣಿಪೂರ, ಸ್ವಾಧಿಷ್ಠಾನ, ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಾರ ಅಂತ. ಇವು 7 ಶಕ್ತಿ ಕೇಂದ್ರಗಳು ಈ ದೇಹದಲ್ಲಿ ಇವೆ. ಮೂಲಾಧಾರ ಅನ್ನುವಂಥದ್ದು
ಮಲಮೂತ್ರ ವಿಸರ್ಜನೆಯ ಕೇಂದ್ರಗಳ ನಡುವಿನಲ್ಲಿ ಇರತಕ್ಕಂಥ ಅದನ್ನೇ ಕುಂಡಲಿನಿ ಶಕ್ತಿ ಅಂತಾರೆ. ಅಲ್ಲಿಂದ ಮೇಲೆ ಕೆಳಹೊಟ್ಟೆಯಲ್ಲಿ ಇರತಕ್ಕಂಥದ್ದು ಸ್ವಾಧಿಷ್ಠಾನ, ಹೊಕ್ಕುಳ ಬಳ್ಳಿಯ ಹತ್ರ ಇರತಕ್ಕಂಥದ್ದು ಮಣಿಪೂರ. ಆಮೇಲೆ ಹೃದಯದಲ್ಲಿ ಇರತಕ್ಕಂಥದ್ದು ಅನಾಹತ, ಅದೇ ಅಲ್ಲಿಯೇ ಭಗವಂತನ ಧ್ಯಾನ. ಅಲ್ಲಿಂದ ಮೇಲೆ ಕಂಠಮೂಲದಲ್ಲಿ ಇರತಕ್ಕಂಥದ್ದು ವಿಶುದ್ಧಿ ಚಕ್ರ, ಭ್ರೂ ಮಧ್ಯದಲ್ಲಿ ಇರತಕ್ಕಂಥದ್ದು ಅಜ್ಞಾಚಕ್ರ, ತಲೆಯಿಂದ 12 ಅಂಗುಲ ಮೇಲಕ್ಕೆ ಇರುವಂತಹದ್ದು ಸಹಸ್ರಾರ. ಇವು 7 ಶಕ್ತಿ ಕೇಂದ್ರಗಳು. ಈ ಶಕ್ತಿ ಕೇಂದ್ರಗಳಿಗೆ ಸಂಬಂಧಪಟ್ಟು 7 ಗ್ಲ್ಯಾಂಡುಗಳು ಇವೆ ನಮ್ಮ ದೇಹದಲ್ಲಿ. ಮೂಲಾಧಾರ, ಅದಕ್ಕೆ ಸಂಬಂಧಪಟ್ಟಂತಹ ಗ್ಲ್ಯಾಂಡ್ ಅನ್ನೇ ಗೊನ್ಯಾಡ್ ಅಂತ ಹೇಳುದು. ಸ್ವಾಧಿಷ್ಠಾನಕ್ಕೆ ಸಂಬಂಧಪಟ್ಟದ್ದನ್ನೇ ಸೆಲ್ಸ್ ಆಫ್ ಲೀಡಿಗ್ ಅಂತ ಹೇಳುವುದು. ಈ ಮಣಿಪೂರಕ್ಕೆ ಸಂಬಂಧಪಟ್ಟದ್ದೇ ಎಡ್ರಿನಲ್ ಗ್ಲ್ಯಾಂಡ್ ಅಂತಾರೆ. ಅದು ಕುಕ್ಕುಳ ಆಚೆ ಈಚೆಯಿಂದ 2 ಗ್ಲ್ಯಾಂಡ್ಗಳಿವೆ, ಎಡ್ರಿನಲ್ಸ್ ಅಂತಾರೆ. ಅನಾಹತ ಚಕ್ರಕ್ಕೆ ಸಂಬಂಧಪಟ್ಟದ್ದೇ ಹೃದಯದಲ್ಲಿ ಇರತಕ್ಕಂಥದ್ದೇ ಥೈಮಸ್ ಗ್ಲ್ಯಾಂಡು ಅಂತ. ಕಂಠದಲ್ಲಿ ಇರತಕ್ಕಂಥ ಈ ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟದ್ದೇ ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್. ಆಜ್ಞಾಚಕ್ರಕ್ಕೆ ಸಂಬಂಧಪಟ್ಟದ್ದು ಮೆದುಳಿನ ಕೆಳಗೆ ಇರತಕ್ಕಂಥ ಪೈನಿಯಲ್ ಗ್ಲ್ಯಾಂಡು. ಸಹಸ್ರಾರಕ್ಕೆ ಸಂಬಂಧಪಟ್ಟದ್ದು ಪಿಚ್ಯುಟರಿ ಗ್ಲ್ಯಾಂಡ್. ಹೀಗೆ ನಮ್ಮ ದೇಹದಲ್ಲಿ ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ 7 ಗ್ಲ್ಯಾಂಡುಗಳಿವೆ, ಆಧ್ಯಾತ್ಮಿಕ ಸಂಬಂಧಪಟ್ಟ 7 ಕೇಂದ್ರಗಳಿವೆ. 7 ಭೌತಿಕ ಗ್ರಂಥಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ 7 ಶಕ್ತಿ ಕೇಂದ್ರಗಳು. ಇಸ್ಲಾಂ ಧರ್ಮದಲ್ಲಿ ಇದನ್ನ 7 ದೇರ್ ಆರ್ 7 ನಾಟ್ಸ್ ಅಂತ ಹೇಳ್ತಾರೆ, 7 ಗಂಟುಗಳು ಅಂತ. ಅದನ್ನೇ ಗ್ರಂಥಿಗಳು ಅಂತ, ನಿರ್ನಾಳ ಗ್ರಂಥಿಗಳು ಅಂತ ಹೇಳ್ತಾರೆ. ಕುರಾನ್ನಲ್ಲಿ ಅದನ್ನ ನಾಟ್ಸ್ ಅಂತ ಹೇಳ್ತಾರೆ. 7 ಗಂಟುಗಳು ಅಂತ, ಅಂದರೆ ಮೇಲೆ ಹೋಗುವ ಹಗ್ಗ, ಆ ಹಗ್ಗದಲ್ಲಿ ನಮ್ಮ ಕಾಲು ಊರುವುದಕ್ಕೋಸ್ಕರ ಗಂಟು ಹಾಕ್ತಾರೆ. ಗಂಟು ಹಾಕಿದರೆ ಅಲ್ಲಿ ಕಾಲಿಗೆ ಗ್ರಿಪ್ ಸಿಗ್ತದೆ. ಹೀಗೆ ಅಧ್ಯಾತ್ಮದಲ್ಲಿ ಮೇಲೆ ಹೋಗ್ಲಿಕ್ಕೋಸ್ಕರ 7 ಗಂಟುಗಳಿವೆ ಅಂತ ಇಸ್ಲಾಮಿನಲ್ಲಿ ಹೇಳ್ತಾರೆ. ಆ ಗಂಟುಗಳು ಅಂದ್ರೆ ನಿಜವಾಗಿ ಗಂಟುಗಳಲ್ಲ, ಅವು ಶಕ್ತಿ ಕೇಂದ್ರಗಳು ಅಂತ ಅದನ್ನು ಸ್ಪಷ್ಟವಾಗಿ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ. ಈ ಗ್ರಂಥಿಗಳಿಗೂ ಅಂದ್ರೆ ಆ ನಿರ್ನಾಳ ಗ್ಲ್ಯಾಂಡುಗಳಿಗೂ ಈ ಶಕ್ತಿ ಕೇಂದ್ರಗಳಿಗೂ ಪರಸ್ಪರ ಸಂಬಂಧ ಇದೆ, ಒಂದಕ್ಕೊಂದು ಸಂಬಂಧಪಟ್ಟದ್ದು. ಅದು ಸಾಮಾನ್ಯವಾಗಿ ನಾನು ಅದಕ್ಕೆ ದೃಷ್ಟಾಂತ ಕೊಡೋದಿದ್ರೆ ಸ್ವಿಚ್ಚು ಮತ್ತು ದೀಪ ಇದ್ದ ಹಾಗೆ. ಶಕ್ತಿ ಕೇಂದ್ರಗಳು ಬಲ್ಬುಗಳು, ಅವು ದೀಪವನ್ನು ಬೆಳಗಿಸುವಂಥವುಗಳು. ಈ ಗ್ಲ್ಯಾಂಡುಗಳು ಸ್ವಿಚ್ಗಳಿದ್ದ ಹಾಗೆ, ಅವು ಬೆಳಗಿಸುವಂಥವುಗಳಲ್ಲ. ಆದರೆ ಸ್ವಿಚ್ ಗೊತ್ತಿಲ್ಲದೆ ಇದ್ದವನಿಗೆ ದೀಪ ಗೊತ್ತಿಲ್ಲ, ಅಂದ್ರೆ ಸ್ವಿಚ್ ಗೊತ್ತಿರಬೇಕು, ದೀಪ ಗೊತ್ತಾಗಬೇಕು. ಅಂದ್ರೆ ಬರೇ ಸ್ವಿಚ್ ತಿಳಿದವನಿಗೆ ದೀಪದ ಬೆಳಕು ಸಿಗುವುದಿಲ್ಲ, ಬರೇ ದೀಪ ನೋಡಿದವನಿಗೆ ಅದನ್ನು ಬೆಳಗಿಸಲಿಕ್ಕಾಗುವುದಿಲ್ಲ. ಸ್ವಿಚ್, ದೀಪದ ಬಲ್ಬು ಗೊತ್ತಿದ್ರೆ ಸಾಲದು, ಸ್ವಿಚ್ ಗೊತ್ತಿರಬೇಕು, ಸ್ವಿಚ್ ಗೊತ್ತಿದ್ರೆ ಸಾಲದು, ಬಲ್ಬು ಗೊತ್ತಿರಬೇಕು. ಅದರಿಂದ ಇದು ಎರಡನ್ನೂ ತಿಳಿದಾಗ ಮಟೀರಿಯಲ್ ಆಸ್ಪೆಕ್ಟ್ ಆಗಿರತಕ್ಕಂಥ ಗ್ರಂಥಿಗಳು, ಗ್ಲ್ಯಾಂಡ್ಸ್, ಸ್ಪಿರಿಚುವಲ್ ಆಸ್ಪೆಕ್ಟ್ ಆಗಿರತಕ್ಕಂಥ ಆ 7 ಶಕ್ತಿ ಕೇಂದ್ರಗಳು ಎರಡನ್ನೂ ತಿಳಿದಾಗ ದೇಹದ ಒಳಗಿನ ಬೆಳವಣಿಗೆಯನ್ನು ಸರಿಯಾಗಿ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇದರಲ್ಲಿ ಕೆಲವರಿಗೆ ಈ ಒಳಗಿರತಕ್ಕಂಥ ಶಕ್ತಿ ಕೇಂದ್ರಗಳ ಹೆಸರು ಗೊತ್ತಿದೆ, ಆದರೆ ಸ್ವಿಚ್ ಗೊತ್ತಿಲ್ಲ. ನಮ್ಮ ವೈದ್ಯರುಗಳಿಗೆ ಸ್ವಿಚ್ ಗೊತ್ತಿದೆ, ಅಂದ್ರೆ ಗ್ಲ್ಯಾಂಡ್ಸ್ ಗೊತ್ತಿದೆ, ಆದರೆ ಬಲ್ಬ್ ಗೊತ್ತಿಲ್ಲ. ಹೀಗೆ ಒಂದು ಥರ ಇಬ್ಬರೂ ಕೂಡ ದೇಹವನ್ನ ಬಳಸಿಕೊಳ್ಳದೆ, ಅದರ ಶಕ್ತಿಯನ್ನು ಬಳಸಿಕೊಳ್ಳದೆ ವ್ಯಯವಾಗ್ತಾ ಇದೆ ಈ ದೇಹದಲ್ಲಿ. ಈ ಶಕ್ತಿಯನ್ನು ಬಳಸಿಕೊಳ್ಳುವುದಕ್ಕೋಸ್ಕರ 7 ಶಕ್ತಿ ಕೇಂದ್ರಗಳನ್ನು ತಿಳಿದುಕೊಳ್ಳಬೇಕು ಅಂತ. ಈ 7 ಶಕ್ತಿ ಕೇಂದ್ರಗಳ ಹೆಸರು ಹೇಳಿದೆ ನಾನು, ಅದನ್ನೇ 7 ಸಮುದ್ರಗಳು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. 7 ಶಕ್ತಿ ಕೇಂದ್ರಗಳೇ 7 ಸಮುದ್ರಗಳು ಅಂತ. ಸಪ್ತ ಸಮುದ್ರಗಳು ಅಂತಂದ್ರೆ ದೇಹದ ಒಳಗೆ ಇರತಕ್ಕ 7 ಶಕ್ತಿ ಕೇಂದ್ರಗಳನ್ನು 7 ಸಮುದ್ರಗಳು ಅಂತ. ಅದು ಹೇಗೆ ಅಂದ್ರೆ ಲವಣ, ಇಕ್ಷು, ಸುರ, ಸರ್ಪಿಹಿ, ದಧಿ, ಕ್ಷೀರ, ಅಮೃತ ಅಂತ 7 ಸಮುದ್ರಗಳು. ಒಂದು ಸಮುದ್ರ ಲವಣ, ಉಪ್ಪಿನ ಸಮುದ್ರ. ಎರಡನೆಯ ಸಮುದ್ರ ಇಕ್ಷು, ಕಬ್ಬಿನ ಹಾಲಿನ ಸಮುದ್ರ. ಮೂರನೆಯ ಸಮುದ್ರ ಸುರ, ಕಳ್ಳಿನ ಸಮುದ್ರ. ನಾಲ್ಕನೆಯ ಸಮುದ್ರ ಸರ್ಪಿಹಿ ಅಂದ್ರೆ ಬೆಣ್ಣೆಯ ಸಮುದ್ರ. ಐದನೆಯ ಸಮುದ್ರ ದಧಿ, ಮೊಸರಿನ ಸಮುದ್ರ. ಆರನೆಯ ಸಮುದ್ರ ಕ್ಷೀರ, ಹಾಲಿನ ಸಮುದ್ರ. ಏಳನೆಯ ಸಮುದ್ರ ಅಮೃತ ಜಲ, ಶುದ್ಧೋದಕದ ಸಮುದ್ರ ಅಂತ. ಹೀಗೆ 7 ಸಮುದ್ರಗಳ ಅಂತ ಏನು ಹೇಳ್ತಾರೆ. ಇವು ನಮ್ಮ ದೇಹದೊಳಗಿರತಕ್ಕಂಥ 7 ಸ್ಪಿರಿಚುವಲ್ ಸೆಂಟರ್ಸ್ಗಳು. ಮೊದಲನೆಯದ್ದು ಕುಂಡಲಿನಿ, ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಗ್ಲ್ಯಾಂಡು ಗೊನ್ಯಾಡ್. ಅದು ಇರತಕ್ಕಂಥದ್ದು ನಮ್ಮ ಮೂತ್ರದ್ವಾರದ
ಸಮೀಪದಲ್ಲಿ ಹೊಕ್ಕಳ ಕೆಳ ಹೊಟ್ಟೆಯ ಕೆಳಬದಿಯಲ್ಲಿ ಇದೆ. ಅದಕ್ಕೋಸ್ಕರ ಅದನ್ನ ಉಪ್ಪು ನೀರಿನ ಸಮುದ್ರ ಅಂತ ಕರೆದರು. ಅದರ ಮೇಲೆ ಇರತಕ್ಕಂಥದ್ದು ಕೆಳ ಹೊಟ್ಟೆಯಲ್ಲಿ ಸೆಲ್ಸ್ ಆಫ್ ಲೀಡಿಂಗು ಮತ್ತು ಸ್ವಾಧಿಷ್ಠಾನ. ಅದು ದೈಹಿಕ ಸುಖದ ಸೆಕ್ಷುವಲ್ ಪ್ಲೆಷರಿನ ಆನಂದದ ಅನುಭವವನ್ನು ಕೊಡತಕ್ಕಂಥದ್ದು. ಅದರಿಂದ ಅದನ್ನು ಕಬ್ಬಿನ ಹಾಲು ಅಂತ ಕರೆದರು. ಅದರ ಮೇಲೆ ಇರತಕ್ಕಂಥದ್ದು ಎಡ್ರಿನಲ್ ಗ್ಲ್ಯಾಂಡಿನಲ್ಲಿ ಇರತಕ್ಕಂಥದ್ದು ಮಣಿಪೂರ. ಅದಕ್ಕೆ ಕಳ್ಳಿನ ಸಮುದ್ರ ಅಂತಂದ್ರು. ಯಾಕೆಂದ್ರೆ ಕರ್ಮದ ಅಮಲನ್ನು ಹುಟ್ಟಿಸುವಂತಹ ಕೇಂದ್ರ ಅದು. ಆದ್ರಿಂದ ಅದನ್ನು ಕಳ್ಳಿನ ಸಮುದ್ರ ಅಂತ ಕರೆದ್ರು. ಅದರ ಮೇಲೆ ಇರತಕ್ಕಂಥದ್ದು ಹೃದಯದ ಥೈಮಸ್ ಗ್ಲ್ಯಾಂಡು, ಅನಾಹತ ಚಕ್ರ. ಅದನ್ನ ಬೆಣ್ಣೆಯ ಸಮುದ್ರ ಅಂತ ಕರೆದ್ರು. ಈಗ ಹೃದಯ ನವನೀತ ಅಂತ ಯಾಕೆ ಹೇಳ್ತಾರೆ ಅನ್ನೋದು, ಸಮುದ್ರ ಅದು ಬೆಣ್ಣೆಯ ಸಮುದ್ರ. ಎಂಥ ಬೆಣ್ಣೆ? ಭಕ್ತಿಯ ಬೆಣ್ಣೆ. ಭಕ್ತಿಯ ಬೆಣ್ಣೆ ಹೃದಯದಲ್ಲಿ ತುಂಬಿರಬೇಕು. ಹಾಗಾದ್ರೆ ಬೆಣ್ಣೆ ಅಂತಂದ್ರೆ ಹೃದಯ. ಅದನ್ನು ಸೋಮರಸ ಅಂತ ಹೇಳ್ತಾರೆ ಅಂತ ನಾನು ಬೆಳಿಗ್ಗೆ ಹೇಳಿದೆ. ಸೋಮರಸ ಮತ್ತು ಬೆಣ್ಣೆ ಏನೇನೆ ಹೃದಯ ಭಕ್ತಿಯಿಂದ ತುಂಬಿದಾಗ ಅದು ಭಕ್ತಿಯ ನವನೀತ ಹೃದಯದಲ್ಲಿ ತುಂಬಬೇಕು. ಅದು ಬೆಣ್ಣೆಯ ಸಮುದ್ರ. ಅಲ್ಲಿ ಬೆಣ್ಣೆ ಆಗಬೇಕಾಗಿದ್ರೆ ಮೊದಲು ಮೊಸರು ಬೇಕು. ಅದು ಅನಾಹತ. ಇಲ್ಲಿ ಅನಾಹತದಿಂದ ವಿಶುದ್ಧಿ ಚಕ್ರ. ಇದು ಮೊಸರಿನ ಸಮುದ್ರ ಅಂತ. ಮೊಸರು ಆಗ್ಬೇಕಾದ್ರೆ ಹಾಲು ಇರಬೇಕು. ಅದನ್ನು ಭ್ರೂಮಧ್ಯದಲ್ಲಿ ಕ್ಷೀರ ಸಮುದ್ರ ಅಂದ್ರು. ಆಮೇಲೆ ಅಮೃತ ವೃಷ್ಟಿಯ ಆಪ್ಲಾವಾಯಿತು. ಶಿರಸ್ನಲ್ಲಿ ಇರತಕ್ಕಂಥದ್ದು ಶುದ್ಧೋದಕ ಅಂತ. ಹೀಗೆ ಈ 7 ಶಕ್ತಿ ಕೇಂದ್ರಗಳಿಗೆ 7 ಸಂಕೇತಗಳನ್ನು ಕೊಟ್ಟಿದ್ದಾರೆ. ಹೃದಯಕ್ಕೆ ಸಂಕೇತ ಸರ್ಪಿಹಿ ಅಂತ. ಸರ್ಪಿಹಿ ಅಂದ್ರೆ ತುಪ್ಪ. ತುಪ್ಪ ಅಂದ್ರೆ ನಾನು ಹೇಳಿದೆ, ತುಪ್ಪ ಅಂದ್ರೆ ಬೆಣ್ಣೆ, ಬೆಣ್ಣೆ ಅಂದ್ರೆ ತುಪ್ಪ. ತುಪ್ಪ ಅಂದ್ರೆ ಕಾಸಿದ ಬೆಣ್ಣೆ, ಬೆಣ್ಣೆ ಅಂದ್ರೆ ಕಾಸದ ತುಪ್ಪ ಅಷ್ಟೇ. ಹಾಗಾಗಿ ಬೆಣ್ಣೆ ಅಂತ ಹೇಳ್ತಾರೆ, ತುಪ್ಪ ಅಂತ ಹೇಳ್ತಾರೆ. ಹೃದಯದ ಸಮುದ್ರವನ್ನು ತುಪ್ಪದ ಸಮುದ್ರ ಅಥವಾ ಬೆಣ್ಣೆಯ ಸಮುದ್ರ ಅಂತ. ಹಾಗಾದ್ರೆ ನಮ್ಮ ಹೃದಯದ ಬೆಣ್ಣೆಯನ್ನು ಭಗವಂತ ಕದಿಯಬೇಕು. ಅದು ಇರೋದೇ ಅವನು ಕದಿಯುವುದಕ್ಕೋಸ್ಕರ. ಅದು ಕದಿಯದೇ ಇದ್ರೆ ವೇಸ್ಟ್ ಆಗುತ್ತೆ. ಅದು ಹೃದಯದಲ್ಲಿ ಬೆಣ್ಣೆ ತುಂಬುವುದು ಅಂದ್ರೆ ಭಕ್ತಿ ತುಂಬುವುದು. ಆ ಭಕ್ತಿ ಭಗವಂತನಿಗೋಸ್ಕರ ನಾವು ಭಕ್ತಿ ಮಾಡಿ ಅದನ್ನು ಭಗವಂತ ಸ್ವೀಕಾರ ಮಾಡದೇ ಇದ್ರೆ ಎಂಥ ದುಃಖ ನೋಡಿ. ನಾವು ಭಗವಂತನನ್ನು ಭಕ್ತಿಯಿಂದ ಕರೆದಾಗಲೂ ಅವನು ಬಂದು ಸ್ವೀಕರಿಸದೇ ಇದ್ದರೆ ಅದು ಯಮಯಾತನೆ. ಅದು ಆದ್ರಿಂದ ಈ ಬೆಣ್ಣೆ, ಹೃದಯದ ಬೆಣ್ಣೆಯನ್ನು ಕದಿಯುವುದೇ ಭಗವಂತನ ನಿರಂತರ ಕ್ರಿಯೆ. ಅದನ್ನ ಅವನು ಬಾಲರೂಪದಿಂದ ಗೋಪಿಕಾ ಸ್ತ್ರೀಯರ ಭಕ್ತಿಯ ಬೆಣ್ಣೆಯನ್ನು ಕದ್ದು ಅದನ್ನ ಬಾಹ್ಯದಲ್ಲಿ ಮಾಡಿ ತೋರಿಸಿದ. ಅದರ ಅರ್ಥ, ನೀವೆಲ್ಲರೂ ಮನೆಯಲ್ಲಿ ಬೆಣ್ಣೆಯನ್ನು ಸಂಗ್ರಹಿಸಿರಿ ನಿಮ್ಮ ಹೃದಯದ ಮಂದಿರದಲ್ಲಿ, ಅದನ್ನು ಕದಿಯಲಿಕ್ಕೆ ನಾನು ಬರ್ತೇನೆ. ಹೀಗೆ ಭಗವಂತ ಬೆಣ್ಣೆ ಕದಿಯುವುದು ಭಕ್ತನಿಗೆ ಅತ್ಯಂತ ಪ್ರಿಯವಾದ ಒಂದು ಕ್ರಿಯೆ. ಅವನು ಕದಿಯದೇ ಇದ್ರೆ ಭಕ್ತನಿಗೆ ಚಡಪಟಿಕೆ ಪ್ರಾರಂಭವಾಗುತ್ತೆ. ನಮ್ಮ ಹೃದಯದ ಬೆಣ್ಣೆ ಇರುವುದೇ ಭಗವಂತ ಕದಿಯುವುದಕ್ಕೋಸ್ಕರ. ಇದು ಗೋಪಿಕಾ ಸ್ತ್ರೀಯರ ಮನೆಯಲ್ಲಿ ಬೆಣ್ಣೆ ಕದ್ದು ಈ ರೀತಿಯ ಒಂದು ಅಧ್ಯಾತ್ಮದ ನೀತಿಯನ್ನ ಭಗವಂತ ತೋರಿಸಿದ. ಅದರ ನಂತರ ಈ ಬೆಣ್ಣೆ ಕದಿಯುವ ಕ್ರಿಯೆ, ನಾನು ಈ ಕೇಂದ್ರಗಳು ಹೇಳಿದನಲ್ಲ, ನಮ್ಮಲ್ಲಿ ಈ ಊರ್ಧ್ವಪುಂಡ್ರ ಹಾಕುವುದು ಕೂಡ ಈ ಶಕ್ತಿ ಕೇಂದ್ರಗಳನ್ನು ಜಾಗೃತಗೊಳಿಸುವುದಕ್ಕೋಸ್ಕರ. ಅಲ್ಲಿಂದ ಎಡ್ರಿನಲ್ ಗ್ಲ್ಯಾಂಡಿನಿಂದ ಇಡ, ಪಿಂಗಳ, ಸುಷುಮ್ನ 3 ನಾಡಿಗಳಿಗೆ ಊರ್ಧ್ವಮುಖವಾದ ಗತಿಯನ್ನು ಕೊಡುವುದಕ್ಕೋಸ್ಕರ ಇಲ್ಲಿ 3 ನಾಮಗಳು. ಥೈಮಸ್ ಗ್ಲ್ಯಾಂಡಿನಲ್ಲಿ ಇರತಕ್ಕಂಥ ಅನಾಹತ ಚಕ್ರದಿಂದ ಆ ಶಕ್ತಿ ಕೇಂದ್ರವನ್ನು ಮೇಲಕ್ಕೆ ಕಳಿಸುವುದಕ್ಕೋಸ್ಕರ ಹೃದಯದಲ್ಲಿ ನಾಮ. ಅಲ್ಲಿಂದ ಥೈರಾಯ್ಡುಗಳಲ್ಲಿ ಇರತಕ್ಕಂಥ ಶಕ್ತಿ ಕೇಂದ್ರವನ್ನು ಮೇಲಕ್ಕೆ ಕಳಿಸುವುದಕ್ಕೋಸ್ಕರ 4 ಕಡೆಯೂ ಇಲ್ಲಿ 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 ಮೇಲಕ್ಕೆ ಕಳಿಸಿದ ಶಕ್ತಿ ಅನ್ನೋದು ಕೈಯಲ್ಲಿ ಕೆಳಕ್ಕೆ ಹರಿದು ವೇಸ್ಟ್ ಆಗದಂತೆ ಅದನ್ನು ಊರ್ಧ್ವಮುಖ ಮಾಡುವಂತಹದ್ದು ಬಾಹುವಿನಲ್ಲಿ 2 ನಾಮ. ಆಮೇಲೆ ಆಜ್ಞಾಚಕ್ರದಿಂದ ಶಿರಸ್ಸಿನ ತನಕ ಕಳಿಸುವಂತಹದ್ದು ಪಿಚುಟರಿಗೆ, ಪೈನಿಯಲ್ನಿಂದ ಪಿಚುಟರಿಗೆ ಅಂದ್ರೆ ಆಜ್ಞಾಚಕ್ರದಿಂದ ಸಹಸ್ರಾರಕ್ಕೆ ಕಳಿಸುವುದಕ್ಕೋಸ್ಕರ ಇಲ್ಲಿಂದ ಇಲ್ಲಿಗೆ, ಮತ್ತು ಸಹಸ್ರಾರದಲ್ಲಿ ಅದು ಸ್ಥಿರವಾಗಿ ನಿಲ್ಲುವುದಕ್ಕೋಸ್ಕರ ಆದ್ಯಂತಗಳಲ್ಲಿ ಇಲ್ಲಿ ಶಿರಸ್ಸಿನಲ್ಲಿ ನಾಮ. ಇದು 2 ಪ್ರತ್ಯೇಕ ನಾಮಗಳು. 12 ನಾಮಗಳನ್ನು ಧರಿಸುವ ಮುಂಚೆ ಒಮ್ಮೆ ಶಿರಸ್ಸಿನಲ್ಲಿ ನಾಮವನ್ನು ಹಾಕೋಬೇಕು. ಆಮೇಲೆ 12 ನಾಮಗಳನ್ನು ಧರಿಸಿದ ಮೇಲೆ ಪುನಃ ಶಿರಸ್ಸಿನಲ್ಲಿ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ. ಹೀಗೆ 14 ಪುಂಡ್ರಗಳು, 12 ಅಲ್ಲ 14, 12 ಪುಂಡ್ರಗಳು ಆದ್ಯಂತದಲ್ಲಿ ಸಂಪುಟೀಕರಣವಾಗಿ ಶಿರಸ್ಸಿನ ಸಹಸ್ರಾರವನ್ನ ಅದು ಕರಡಿಕೆ ಇದ್ದ ಹಾಗೆ, ಮೊದಲು ಕರಡಿಕೆ, ಆಮೇಲೆ ಒಳಗಿನಿಂದ ಸಾಲಿಗ್ರಾಮ, ಮತ್ತೆ ಪುನಃ ಮುಚ್ಚಳ ಇದ್ದ ಹಾಗೆ ಆದ್ಯಂತಗಳಲ್ಲಿ ಶಿರಸ್ಸಿನಲ್ಲಿ. ಹೀಗೆ ಊರ್ಧ್ವಪುಂಡ್ರಕ್ಕೆ ಪೂರ್ತಿಯಾಗಿ ಒಳಗಿರತಕ್ಕ ಸ್ಪಿರಿಚುವಲ್ ಸೆಂಟರ್ಸ್ಗಳನ್ನು ಜಾಗೃತಗೊಳಿಸತಕ್ಕಂಥ ಒಂದು ಕ್ರಿಯೆ.
ಅದನ್ನ ಹೀಗೆ ತಿಳ್ಕೊಂಡು ಹಚ್ಚಿದರೆ ಅವು ಜಾಗೃತ ಆಗ್ತವೆ. ಅದು ಹಾಗೆ ತಿಳ್ಕೊಳ್ಳದೆ ಅದು ಮಾಧ್ವರ ಚಿಹ್ನೆ, ಅದು ಮೈಗೆ ಮೆತ್ತಿಕೊಂಡ್ರೆ ಮಾಧ್ವರ ಆಗ್ತವೆ ಅಂತ ತಿಳ್ಕೊಂಡ್ರೆ ಮೈಗೆ ಮೆತ್ತಿಕೊಂಡದ್ದಷ್ಟೇ ಬಂತು. ಮತ್ತೆ ಇನ್ನು ಕೆಲವರು ಅದನ್ನ ಅದು ಮಡ್ಡು ಬಾತು ಅಂತ ಹೇಳಿದ್ರೆ ಮಡ್ಡು ಬಾತೆ ಅದು. ಆದರೆ ಇದು ಒಳಗಿನ ಶಕ್ತಿ ಕೇಂದ್ರಗಳನ್ನು ಜಾಗೃತಗೊಳಿಸ್ತಕ್ಕಂಥ ಕ್ರಿಯೆ. ಅದು ನಿಜವಾಗಿ ಜಾಗೃತವಾಗುವಂತಹದ್ದು ನಮ್ಮ ಕೈಯ ಈ ಪ್ರೆಷರ್ನಿಂದ. ಅದನ್ನು ನೀರಿನಿಂದಲೂ ಪುಂಡ್ರಗಳನ್ನು ಧರಿಸಬಹುದು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಆದರೆ ಗೋಪಿ ಚಂದನವನ್ನು ಯಾಕೆ ಹಚ್ಚಿಕೊಳ್ಳೋದು ಅಂತಂದ್ರೆ ಅದು ಕೃಷ್ಣ ನಡೆದಾಡಿದ ದ್ವಾರಕೆಯ ಮಣ್ಣು, ಕೃಷ್ಣನ ಪಾದದ ಧೂಳಿ ಅಂತ ಅನ್ನೋದಕ್ಕೋಸ್ಕರ ಮೈಯಲ್ಲಿ ಧರಿಸಿಕೊಳ್ಳೋದು. ಗೋಪಿ ಚಂದನವೇ ಊರ್ಧ್ವ ಪುಂಡ್ರ ಅಂದ್ರೆ ಗೋಪಿ ಚಂದನವೇ ಅಲ್ಲ. ಮೃತ್ತಿಕಾದಿಂದ ಅಥವಾ ಕೇವಲೇನ ಜಲೇನವ ಬರಿಯ ನೀರಿನಿಂದ ಊರ್ಧ್ವ ಪುಂಡ್ರ ಹಾಕೊಳ್ಬಹುದು. ಯಾಕಂದ್ರೆ ಊರ್ಧ್ವ ಪುಂಡ್ರ ಹಾಕೊಳ್ಳುವುದು ನಮ್ಮ ಆತ್ಮತೃಪ್ತಿಗೋಸ್ಕರ, ನಮ್ಮ ಬೆಳವಣಿಗೆಗೋಸ್ಕರ, ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೋಸ್ಕರ ಅಲ್ಲ. ಅದರಿಂದ ಅವ್ರು ಎಷ್ಟು ನಾಮ ಹಾಕಿದ್ದಾರೆ, ಎಷ್ಟು ದಪ್ಪ ಹಾಕಿದ್ದಾರೆ ಅಂತ ಇನ್ನೊಬ್ಬರು ನೋಡಿ ನಮ್ಮನ್ನು ಅಳೆಯುವ ಅಗತ್ಯ ಇಲ್ಲ. ಅದು ಜಲದಿಂದ ಹಾಕೊಂಡ್ರೆ ಇನ್ನೊಬ್ಬರಿಗೆ ಕಾಣುವುದೇ ಇಲ್ಲ. ಇನ್ನೊಬ್ಬರು ಹೇ ಅವನು ಊರ್ಧ್ವ ಪುಂಡ್ರವೇ ಹಾಕೋದಿಲ್ಲ, ಅಯೋಗ್ಯ ಅಂತ ತಿಳ್ಕೊಳ್ತಾರೆ. ತಿಳ್ಕೊಂಡದ್ರಿಂದ ಅವರು ಅಯೋಗ್ಯರಾಗ್ತಾರೆ ಹೊರತು ಇವನ ಆಗೋದಿಲ್ಲ, ಸಾಧಕ ಆಗೋದಿಲ್ಲ. ಅದರಿಂದ ಇನ್ನೊಬ್ಬರನ್ನ ಅಳೆಯುವ ಮುಂಚೆ ಸತ್ಯವನ್ನು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಯಾರು ನೀರಿನಿಂದ ಊರ್ಧ್ವ ಪುಂಡ್ರ ಹಾಕೊಳ್ತಾರೆ ಅದು ಶಾಸ್ತ್ರ ಇದೆ. ಕೇವಲ ಅವರನ್ನು ಹೇಗೆ ಅಳಿತೀರಿ ನೀವು? ಊರ್ಧ್ವ ಪುಂಡ್ರ ಇಲ್ಲ ಅಂತ ಬೈತೀರಾ? ಯಾಕಂದ್ರೆ ಅವನು ತಿಳ್ಕೊಂಡು ಒಳಗಿನಿಂದ ಸ್ಪಿರಿಚುವಲ್ ಸೆಂಟರ್ನ ಜಾಗೃತಗೊಳಿಸಿಕೊಳ್ಳುವುದಕ್ಕೋಸ್ಕರ ಹಚ್ಚಿದ್ದಾನೆ. ಊರ್ಧ್ವ ಪುಂಡ್ರ ಇನ್ನೊಬ್ಬರಿಗೆ ಕಾಣುವಂತೆ ಹಚ್ಚಿಕೊಂಡವನಿಗಿಂತ ಹೆಚ್ಚು ದೊಡ್ಡ ಸಾಧಕ ಅವನಿರಬಹುದು. ಹಾಗಾಗಿ ಹೊರಗಿನ ನೋಟದ ತೀರ್ಮಾನ ಎಷ್ಟು ಅಸಂಗತವಾಗಿರುತ್ತೆ ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ದೃಷ್ಟಾಂತ. ಈ ರೀತಿಯಾಗಿ ಬೆಣ್ಣೆಯನ್ನ ಕದಿಯುವ ಮೂಲಕ ಹೃದಯ ಸಮುದ್ರದಲ್ಲಿ ಇರತಕ್ಕಂಥ ನವನೀತವನ್ನ, ಭಕ್ತಿಯ ನವನೀತವನ್ನ ಭಗವಂತ ಕದಿಯುವ ಕ್ರಿಯೆಯನ್ನ ಒಂದು ಅಭಿನಯಿಸಿ ತೋರಿಸಿದ ಬಾಹ್ಯದಲ್ಲಿ. ಯಾಕಂದ್ರೆ ಗೋಪಿಕಾ ಸ್ತ್ರೀಯರು ಅವರು ಬರೇ ಹೊರಗಿನ ಬೆಣ್ಣೆ ಅಲ್ಲ, ಭಕ್ತಿಯಿಂದ ಭಗವಂತರನ್ನು ಆರಾಧನೆ ಮಾಡಬೇಕು ಅಂತ ಹುಟ್ಟಿದಂಥ ದೇವತಾ ಸ್ತ್ರೀಯರವರು ಅವರ ಹೃದಯದಲ್ಲಿ ಬೆಣ್ಣೆ ತುಂಬಿತ್ತು ಅಂತ ಹೊರಗಿನ ಬೆಣ್ಣೆಯನ್ನು ಕದ್ದು ತೋರಿಸಿದ. ಇದು ಒಂದು ರೀತಿಯಿಂದ ಅಬಲೆಯರನ್ನು ಒಲಿಸಿದ. ಇನ್ನೊಂದು ಕಥೆ, ಗೋಪಿಕಾ ಸ್ತ್ರೀಯರು ಸ್ನಾನ ಮಾಡ್ತಾ ಇದ್ದಾಗ ಅವರ ವಸ್ತ್ರವನ್ನು ಅಪಹಾರ ಮಾಡಿದ್ದು, ಬೆಣ್ಣೆ ಅಪಹಾರ ಮಾಡಿದ್ದು ಒಂದು ಗೋಪಿ ವಸ್ತ್ರಾಪಹಾರಕ ಅಂತ. ಗೋಪಿಕಾ ಸ್ತ್ರೀಯರ ವಸ್ತ್ರ ಅಪಹಾರ ಮಾಡುವಂತಹ ಕಥೆಯ ಹಿಂದೆ ಕೂಡ ಒಂದು ಸ್ಪಿರಿಚುವಲ್ ಆಗಿರತಕ್ಕಂಥ ಉದ್ದೇಶ ಇದೆ. ಗೋಪಿಕಾ ಸ್ತ್ರೀಯರು ಸ್ನಾನ ಮಾಡ್ತಾ ಇದ್ದದ್ದು ಯಾಕೆ? ಭಾಗವತದಲ್ಲಿ ಆ ಕಥೆ ಇದೆ. ಅವ್ರು ನಾನು ನಿನ್ನೆ ಹೇಳಿದೆ, ಕಾರ್ತ್ಯಾಯನಿ ವ್ರತವನ್ನು ಮಾಡುತ್ತಿದ್ರು ಅಂತ. ಕಾರ್ತ್ಯಾಯನಿ ಅಂತನ್ನುವುದು ಒಬ್ಬ ಮನುಷ್ಯನಲ್ಲಿ ನಾವು ಹೇಳ್ತೇವಲ್ಲ, ಮಾಟ ಕೃತ್ರಿಮ ಕೃತ್ಯ ಪ್ರಯೋಗ ಅಂತ. ಆ ಕೃತ್ಯವನ್ನು ನಿವಾರಣೆ ಮಾಡತಕ್ಕಂಥ ದೇವತೆಗೆ ಕಾರ್ತ್ಯಾಯನಿ ಅಂತ ಹೆಸರು. ಅಭಿಚಾರ ಪ್ರಯೋಗವನ್ನು ಮಾಡಿದ್ದರೆ ಅದನ್ನು ಪರಿಹಾರ ಮಾಡತಕ್ಕಂಥದ್ದು. ಕೃತ್ಯಕ್ಕೆ ಸಂಬಂಧಪಟ್ಟ ದೇವತೆ ಕಾರ್ತ್ಯಾಯನಿ. ಅದು ದುರ್ಗೆಯ ಒಂದು ರೂಪ. ಅದನ್ನ ಪೂಜಿಸ್ತಾ ಇದ್ರು ಆ ಗೋಪಿಕಾ ಸ್ತ್ರೀಯರು, ಆ ಹುಡುಗಿಯರು. ಅವರು ಯಾಕೆ ಪೂಜಿಸ್ತಾ ಇದ್ರು ಅಂದ್ರೆ ಅವರ ಉದ್ದೇಶ ಏನು ಅಂದ್ರೆ, ಅವರು ಬೆಳಿಗ್ಗೆ ಬಂದು ಮನೆಯಲ್ಲಿ ಎಲ್ಲರೂ ಏಳುವ ಮುಂಚೆ, ಇನ್ನೂ ಬೆಳಕು ಹರಿಯುವ ಮುಂಚೆ ಯಮುನಾ ತೀರಕ್ಕೆ ಬಂದು ಯಮುನಾ ನದಿಯಲ್ಲಿ ಮೇಲೆ ದಂಡೆಯಲ್ಲಿ ತಮ್ಮ ಬಟ್ಟೆಯನ್ನು ಕಳಚಿಟ್ಟು ಯಮುನಾ ನದಿಯಲ್ಲಿ ಮಿಂದು ಅವರು ಪ್ರಾರ್ಥನೆ ಮಾಡ್ತಾ ಇದ್ದಂತಹ ಶ್ಲೋಕ ಭಾಗವತದಲ್ಲಿದೆ. ಕಾರ್ತ್ಯಾಯಿನಿ ಮಹಾಮಾಯೇ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸ್ತಂ ಕೃಷ್ಣಂ ಪತಿಂ ಮೇ ಗುರು ತೇ ನಮಃ ಅಂತ. ಇದು ಅವರು ಮಾಡ್ತಾ ಇದ್ದಂಥ ಸ್ತೋತ್ರ. ಏನು ಅಂದ್ರೆ, ಕಾರ್ತ್ಯಾಯನಿ ಮಹಾಮಾಯೇ ಮಹಾಯೋಗಿನಿ ಅಧೀಶ್ವರಿ, ಸರ್ವಶಕ್ತಳಾಗಿರತಕ್ಕಂಥ ಮಾಯಾ ರೂಪಿಣಿಯಾಗಿರತಕ್ಕಂಥ ಕಾರ್ತ್ಯಾಯನಿಯೇ. ಇದನ್ನ ಕೆಲವರು ಕಾತ್ಯಾಯನಿ ಅಂತ ಹೇಳ್ತಾರೆ, ಕಾತ್ಯಾಯಿನಿ ಅಂತ ಹೇಳ್ತಾರೆ. ಕಾತ್ಯಾಯಿನಿ ಎನ್ನುವುದು ಬೇರೆ ರೂಪ, ಇಲ್ಲಿ ಇರುವುದು ಕಾರ್ತ್ಯಾಯಿನಿ. ಎರಡು ರೂಪಗಳು ಬೇರೆ ಬೇರೆ ಇದೆ. ಇದೆಲ್ಲ ಈ ಸಂಸ್ಕೃತ ಗೊತ್ತಿಲ್ಲದೆ ಇದ್ದವರಿಗೆ ಬರೇ ಗೊಂದಲವೇ. ಕಾತ್ಯಾಯಿನಿ ಬೇರೆ, ಕಾರ್ತ್ಯಾಯಿನಿ ಬೇರೆ. ಇಲ್ಲಿ ಅರ್ಕ ಒತ್ತಿದೆ. ಕಾರ್ತ್ಯಾಯಿನಿ ಕೃತ್ಯ ಅನ್ನುವ ಶಬ್ದದಿಂದ ಬಂದದ್ದಿದು. ಕಾತ್ಯಾಯಿನಿ ಅಂತಂದ್ರೆ ಕಥಾ ಅನ್ನುವ ಋಷಿಯ ಮಗಳಾಗಿ ಹುಟ್ಟಿದಂಥ ರೂಪ, ಅದು ಕಾತ್ಯಾಯಿನಿ. ಅಲ್ಲಿ ಕಾರ್ತ್ಯಾಯಿನಿ ಅಲ್ಲ, ಅದು ಕಾತ್ಯಾಯಿನಿ. ಇದು ಕಾರ್ತ್ಯಾಯನಿ ಅಂತ ರೂಪ. ಕಾರ್ತ್ಯಾಯನಿ ಮಹಾಮಾಯೇ ಮಹಾಯೋಗಿನಿ ಅಧೀಶ್ವರಿ ನಂದಗೋಪಸುತಂ ಕೃಷ್ಣಂ ಪತಿಂ ಮೇ ಗುರು ತೇ ನಮಃ ಅಂತ. ಮಹಾಶಕ್ತಳಾಗಿರತಕ್ಕಂಥ
ಮಾಯೆಯನ್ನ, ಈ ಜಗತ್ತಿನಲ್ಲಿ ನಿನ್ನ ಮಾಯೆಯಿಂದ ಜಗತ್ತನ್ನು ಮೋಹಿಸುವ ಓ ಕಾತ್ಯಾಯಿನಿಯೇ, ನಿನ್ನನ್ನು ನಾವು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಏನು ನಮ್ಮ ಉದ್ದೇಶ? ನಮ್ಮ ಇಷ್ಟಾರ್ಥವನ್ನು ಈಡೇರಿಸಬೇಕು. ನೀನು ಏನು ನಿಮ್ಮ ಇಷ್ಟಾರ್ಥ? ನಂದಗೋಪ ಸುತಂ ಕೃಷ್ಣಂ ಪತಿಮ್ಮೇ ಕುರುತೇ ನಮಃ. ಕೃಷ್ಣನೇ ನಮಗೆ ಗಂಡನಾಗುವಂತೆ ಮಾಡು ಅಂತ. ಅಲ್ಲಿ ಕೃಷ್ಣ ಕಡೆಗೆ ಕೃಷ್ಣನಂಥ ಗಂಡನಾದರೂ ಸಿಗಬೇಕು ಅಂತ, ಯೋಗ್ಯನಾದ ಒಬ್ಬ ಗಂಡ ಸಿಗಬೇಕು ಅನ್ನೋದು ಅವರ ಪ್ರಾರ್ಥನೆ. ಈ ಶ್ಲೋಕವನ್ನ ಇವತ್ತು ಇದು ಎಷ್ಟು ಪ್ರಚುರವಾಗಿದೆ ಅಂದರೆ, ಯಾರಾದರೂ ಹೆಣ್ಮಕ್ಕಳಿಗೆ ವಯಸ್ಸಿಗೆ ಬಂದಾಗಲೂ ಮದುವೆ ಆಗದೇ ಇದ್ದರೆ ಈ ಕಾತ್ಯಾಯಿನಿ ಮಂತ್ರವನ್ನು ಪಠಿಸಲಿ ಅಂತ ಹೇಳ್ತಾರೆ. ಅದರಲ್ಲಿ ಆ ಮಂತ್ರವನ್ನು ಜಪಿಸಿದರೆ ಮದುವೆ ಆಗತ್ತೆ ಅನ್ನುವ ನಂಬಿಕೆ ಇವತ್ತಿಗೂ ಇದೆ. ಇದನ್ನ ಮೊದಲು ಜಪಿಸಿದವರು ಗೋಪಿಕಾಸ್ತ್ರೀಯರು. ಗೋಪಿಕಾಸ್ತ್ರೀಯರು ಅಂದ್ರೆ ಅಲ್ಲಿರತಕ್ಕ ಗೋಪ ಬಾಲಿಕೆಯರು. ಅವರು ಮದುವೆ ಆದವರಲ್ಲ. ಈ ಬೆಣ್ಣೆ ಕದ್ದದ್ದು ಮದುವೆಯಾದವರ ಮನೆಯಲ್ಲಿ, ಅವನು ಕೊಳಲು ಊದುವಾಗ ಹೋದವರು ಮದುವೆಯಾದಂತಹ ಹೆಣ್ಮಕ್ಕಳು ಹೋಗಿದ್ರು, ಗಂಡ ಮಕ್ಕಳು ಎಲ್ಲ ಇದ್ರು. ಈ ಸ್ನಾನ ಮಾಡ್ಲಿಕ್ಕೆ ಬಂದ ಹುಡುಗಿಯರು ಇನ್ನೂ ಮದುವೆ ಆಗದ ಹುಡುಗಿಯರು. ಅವರಿಗೆ ಪ್ರಾರ್ಥನೆ ಏನು ಅಂದ್ರೆ, ಕೃಷ್ಣ ಅಥವಾ ಕೃಷ್ಣನಂತಹ ಒಬ್ಬ ಗಂಡ ಸಿಗಬೇಕು ಅಂತ ಹೇಳುವಾಗ, ಕೃಷ್ಣನನ್ನೇ ನನಗೆ ಪತಿಯಾಗುವ ಭಾಗ್ಯ ಕೊಡು, ಅಂದ್ರೆ ದೇವರ ಪತ್ನಿಯಾಗುವ ಭಾಗ್ಯ ಕೊಡು ಅಂತ ಅವರು ಪ್ರಾರ್ಥಿಸಿಕೊಂಡಿತ್ತು. ಕೃಷ್ಣ ಹೀಗೆ ಅವರ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಕೃಷ್ಣ ಬಂದ. ಹಾಗಾದ್ರೆ ಅವರು ಬಯಸಿದ್ದೇನು? ಕೃಷ್ಣನ ಮುಂದೆ ಬತ್ತಲಾಗಬೇಕು ಅನ್ನುವುದೇ ಅವರ ಇಡೀ ತಪಸ್ಸಿನ ಆರಾಧನೆಯ ಫಲ. ಅದನ್ನು ಕೃಷ್ಣ ಈಡೇರಿಸಿದ. ಬಂದು ಅವರ ಬಟ್ಟೆಯನ್ನ ತೆಗೆದಿಟ್ಟ ಮೇಲೆ ಕೃಷ್ಣ ಅವರ ಜೊತೆಗೆ ಆಡಿದಂತಹ ಮಾತುಗಳು ಇನ್ನೂ ಕಣ್ಣು ತೆರೆಸುವಂಥವುಗಳು. ಅವರು ಮೇಲಕ್ಕೆ ತಿರುಗಿ ನೋಡ್ತಾರೆ, ಬಟ್ಟೆ ಇಲ್ಲ. ನೀರಿನಲ್ಲೇ ನಿಂತು ಕೃಷ್ಣ ಬಟ್ಟೆ ಕೊಡು ಅಂತಾರೆ. ಅವಾಗ ಕೃಷ್ಣ ಏನು ಹೇಳ್ತಾನೆ ಗೊತ್ತೋ, ಅವರಿಗೆ ಗಾಬರಿ ಆಗುವಂತಹ ಒಂದು ಮಾತು ಹೇಳ್ತಾನೆ. ನೋಡಿ, ನೀವು ಕಾತ್ಯಾಯನಿ ವ್ರತ ಮಾಡ್ತಾ ಇದ್ದೀರಲ್ಲ, ಆ ವ್ರತ ಮಾಡಿದ್ದು ಸಫಲ ಆಗಬೇಕು ಅಂತ ಉಂಟೋ ಇಲ್ವೋ ನಿಮಗೆ? ಮತ್ತೆ ಅವನಿಗೆ ಸಫಲ ಆಗಬೇಕು ಅಂದ್ರೆ ಕೃಷ್ಣ ಗಂಡ ಆಗಬೇಕು. ವ್ರತ ಸಫಲ ಆಗಬೇಕಾಗಿದ್ರೆ ವ್ರತ ಸಾಂಗವಾಗಿ ಮಾಡಬೇಕು. ನೀವು ಈ ವ್ರತ ಲೋಪ ಆಯಿತು ಅಂತಾನೆ. ಏನು ವ್ರತ ಲೋಪ ಅಂದ್ರೆ, ಬತ್ತಲೆಯಾಗಿ ಸ್ನಾನ ಮಾಡಿದರೆ ವ್ರತದ ಫಲ ಇಲ್ಲ. ಆದ್ರಿಂದ ನೀವು ವ್ರತ ಮಾಡಿದ್ದು ವ್ಯರ್ಥ ಆಗತ್ತೆ. ನೀರಿನಲ್ಲಿ ನಗ್ನವಾದಂತಹ ಸ್ತ್ರೀ ಅಥವಾ ಪುರುಷರು ನಗ್ನರಾಗಿ ಸ್ನಾನ ಮಾಡಬಾರದು ಅಂತ ಶಾಸ್ತ್ರ ಇದೆ. ನಿಮ್ಮ ವ್ರತ ಎಲ್ಲ ವ್ಯರ್ಥ ಆಗತ್ತೆ ನೀವು ಹೀಗೆ ಸ್ನಾನ ಮಾಡಿದರೆ ಅಂತ ಹೆದರಿಸ್ತಾನೆ ಕೃಷ್ಣ. ಅವರು ಒಂದು ಸರ್ತಿ ಗಾಬರಿಯಾಗಿ ಬಿಡ್ತಾರೆ. ಆಮೇಲೆ ಇನ್ಮೇಲೆ ಹಾಗೆ ಮಾಡೋದಿಲ್ಲ ಕೃಷ್ಣ, ಬಟ್ಟೆ ಉಟ್ಕೊಂಡೇ ಸ್ನಾನ ಮಾಡ್ತೀವಿ, ಈಗ ಸದ್ಯ ಬಟ್ಟೆ ಕೊಡು. ಅವನು ಹೇಳ್ತಾನೆ, ನೀವು ಬಟ್ಟೆ ಬಂದು ಇಡ್ಸ್ಕೋಬೇಕಪ್ಪ, ನಾನು ಕೊಡೋಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಕಂಸನ ಹತ್ರ ಹೇಳ್ತೇವೆ ಹಾಗೆಲ್ಲ ನೀನು, ಯಾಕೆಂದ್ರೆ ಇನ್ನೂ ಕೃಷ್ಣ 6 ವರ್ಷದ ಮಗು, ನಾವು ಕಂಸನ ಹತ್ರ ಹೇಳ್ತೇವೆ ಅಂತ ಹೇಳ್ತಾರೆ. ಬೇಗ ಕೊಡು ಅಂತ ಹೆದರಿಸ್ತಾರೆ, ಮಕ್ಕಳನ್ನು ಹೆದರಿಸುವ ರೀತಿಯಲ್ಲಿ. ಕೃಷ್ಣ ಹೇಳ್ತಾನೆ, ಹೋಗಿ ಹೇಳಿ ಬನ್ನಿ, ಕಂಸನ ಹತ್ರ ಹೇಳಿ ನೀವು ಕಂಪ್ಲೇಂಟ್ ಮಾಡಿ ಬನ್ನಿ, ಆಮೇಲೆ ನೋಡೋಣ ಅಂತ. ಹೋಗುದು ಹೇಗೆ ಇವರು? ಅಲ್ಲೂ ಸೋತ್ರು. ಇಲ್ಲಪ್ಪ, ದಂಬಯ ಕೊಡೋದು. ನೀವು ಬಂದು ಪೂರ್ತಿಯಾಗಿ ಮೇಲಕ್ಕೆ ಬಂದು ಕೈ ಜೋಡಿಸಿ ಪ್ರಾರ್ಥಿಸಿರಿ, ಕೊಡ್ತೇನೆ ಅಂತ. ಅಂದ್ರೆ ಈ ಮಾತಿನ ಅರ್ಥ ನಮಗೆ ಗೊತ್ತಾಗಬೇಕಾಗಿದ್ರೆ, ದೇವರ ಮುಂದೆ ನಾವು ಮುಚ್ಚಿಕೊಳ್ಳಬಾರದು ಅಂತ. ದೇವರ ಮುಂದೆ ನಾವು ಬತ್ತಲಾಗಬೇಕು. ವೇದದಲ್ಲಿ ಈ ಮಾತು ಹೇಳ್ತಾರೆ, ಯಮೇ ವೈಷ ವೃಣುತೆ ತೇನ ಲಭ್ಯ ತಶೇಷ ಆತ್ಮ ವಿವೃಣುತೆ ತನು ಸ್ವಾಂ ಅಂತ. ಯಾರು ದೇವರ ಮುಂದೆ ಬತ್ತಲಾಗ್ತಾರೋ ಅವರ ಮುಂದೆ ದೇವರು ಬತ್ತಲಾಗ್ತಾರೆ. ದೇವರ ಮುಂದೆ ನಮ್ಮನ್ನ ನಾವು ಮುಚ್ಚಿಕೊಂಡರೆ ದೇವರು ತನ್ನನ್ನು ತಾನು ಮುಚ್ಚಿಕೊಳ್ಳುತ್ತಾನೆ, ನಮ್ಮ ಮುಂದೆ ತೆರೆದುಕೊಳ್ಳುವುದಿಲ್ಲ. ಗೋಪಿಕಾಸ್ತ್ರೀಯರು ಮೊದಲು ತಮ್ಮನ್ನು ಮುಚ್ಚಿಕೊಳ್ಳಲಿಕ್ಕೆ ಪ್ರಯತ್ನಿಸಿದರು. ಆಗ ಭಗವಂತ ದೂರ ನಿಂತ, ಅವರಿಗೆ ಸಿಗಲಿಲ್ಲ. ಇದು ಕನಕದಾಸರ ಬಾಳೆಹಣ್ಣಿನ ಕಥೆಯೂ ಇದೆ ಅಲ್ವಾ, ಯಾರೂ ಕಾಣದಲ್ಲಿ ಬಾಳೆಹಣ್ಣು ತಿನ್ನುವುದು, ಅಂದ್ರೆ ಮುಚ್ಚಿಕೊಳ್ಳುವುದು. ಯಾರು ಭಗವಂತ ಒಳಗೂ ಹೊರಗೂ ತುಂಬಿರುವ ಭಗವಂತನ ಮುಂದೆ ನಮ್ಮನ್ನ ನಾವು ಮುಚ್ಚಿಕೊಳ್ಳುವುದು ಅಂದ್ರೆ ಏನರ್ಥ? ಈ ಅಜ್ಞಾನವನ್ನ ಇದು ಗೋಪಿಕಾಸ್ತ್ರೀಯರ ಮೂಲಕ ಕೃಷ್ಣ ಇಡೀ ವಿಶ್ವಕ್ಕೆ ನೀಡಿದ ಸಂದೇಶ. ನೀವು ಪೂರ್ತಿಯಾಗಿ ನನ್ನ ಮುಂದೆ ತೆರೆದುಕೊಂಡರೆ ನಾನು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತೇನೆ. ಆದ್ರಿಂದ ಬರೇ ಗೋಪಿಕಾಸ್ತ್ರೀಯರಲ್ಲ, ಪ್ರತಿಯೊಬ್ಬ ಸಾಧಕನೂ ಭಗವಂತನಿಗೋಸ್ಕರ ಎದೆಯಲ್ಲಿ ಬೆಣ್ಣೆಯನ್ನು ಇಟ್ಟು ಕಾಯಬೇಕು. ಪ್ರತಿಯೊಬ್ಬ ಸಾಧಕನೂ ಭಗವಂತನ ಮುಂದೆ ಬತ್ತಲಾಗಬೇಕು. ಇದು ಆಗದೆ ಭಗವದ್ ಅನುಗ್ರಹ ಇಲ್ಲ. ಇಂಥ ಅಪೂರ್ವವಾದ
ಒಂದು ಅಧ್ಯಾತ್ಮದ ಸಂದೇಶವನ್ನ ಕೃಷ್ಣ ತನ್ನ ಈ ಲೀಲೆಯ ಮೂಲಕ ತೋರಿಸಿದ್ದಾನೆ. ಆಮೇಲೆ ಲೌಕಿಕವಾಗಿ, ಇದು ಅಧ್ಯಾತ್ಮದ ವಿಷಯ ಆಯ್ತು. ಲೌಕಿಕವಾಗಿ ಆಕ್ಚುಲಿ ಕೃಷ್ಣ ಬಟ್ಟೆ ಕದಿಯುವುದು ಅಥವಾ ಕೃಷ್ಣ ಬೆಣ್ಣೆ ಕದಿಯುವುದು, ಕೃಷ್ಣ ರಾತ್ರಿ ಹೊತ್ತು ಕೊಳಲು ಊತ್ತಾ ಹೋಗೋದು, ಎಲ್ಲ ಹೆಣ್ಮಕ್ಳು ಹೋಗಿ ಕಾಡಿನಲ್ಲಿ ಅವನ ಜೊತೆ ಹೋಗಿ ಕೂತ್ಕೊಳ್ಳೋದು ಅಂದ್ರೆ ಏನರ್ಥ ಅಂತ. ಈಗ ಪ್ರಶ್ನೆ ಏನು ಅಂದ್ರೆ, ಏನರ್ಥ ಅಂತ ಕೇಳುವವರು ಯಾರು? ಈಗ ನಾವು ಪ್ರಶ್ನೆ ಹಾಕೋದಾ? ಆ ಕಾಲದಲ್ಲಿ ಅಲ್ಲಿ ಕೃಷ್ಣ ನಂದಗೋಕುಲದಲ್ಲಿ ಇದ್ದ ಕಾಲದಲ್ಲಿ ಅವನ ಕೊಳಲಿನ ನಾದವನ್ನು ಕೇಳಿ ಅವನ ನಾದಕ್ಕೆ ಮರುಳಾಗಿ ಕಾಡಿಗೆ ಹೋಗಿ ಅವನ ಜೊತೆ ವಿಹಾರ ಮಾಡಿದ ಸ್ತ್ರೀಯರ ಗಂಡಂದಿರು ಆಕ್ಷೇಪ ಮಾಡಲಿಲ್ಲ. ನಮಗೂ ನಿಮಗೂ ಏನು ಹೊಟ್ಟೆಗಿಚ್ಚು? ಯಾಕೆ ಆಕ್ಷೇಪ ಮಾಡಬೇಕು? ಆಕ್ಷೇಪ ಮಾಡ್ಬೇಕಾಗಿದ್ರೆ ಅವ್ರ ಕೈ ಹಿಡಿದ ಗಂಡಂದಿರು ಮಾಡ್ಬೇಕು. ಹೇ ನೀನು ಕೃಷ್ಣ 5 ವರ್ಷದ ಮಗು. ಆವಾಗ ಯಾವ ಹೆಣ್ಣು ಆ ಮಗುವನ್ನು ಎತ್ತಿ ಮುದ್ದಾಡಿದ್ರೆ ಆಕ್ಷೇಪ ಮಾಡ್ಲಿಕ್ಕೆ ಏನುಂಟು? ಕೃಷ್ಣನನ್ನು ಎತ್ತಿಕೊಂಡ್ರು, ಅಪ್ಪಿಕೊಂಡ್ರು, ಮುದ್ದಾಡಿದ್ರು. ಹೌದು, ಎಷ್ಟು 18 ವರ್ಷ ಆಗಿದ್ರೆ ಆಕ್ಷೇಪ ಮಾಡಬೇಕು. ಅವನಿಗೆ 8 ವರ್ಷವೂ ಆಗಿರಲಿಲ್ಲ. 5 ವರ್ಷದ ಮಗುವನ್ನು, ಯಾವ ಮುದ್ದಾದ ಮಗುವನ್ನು ತಾಯಿ ಎತ್ತಿಕೊಳ್ತಾಳೆ, ಅಪ್ಪಿಕೊಂಡ್ರು. ಹಾಗೆ ಲೌಕಿಕವಾಗಿಯೂ ಇದರಲ್ಲಿ ಏನೂ ತಪ್ಪಿಲ್ಲ. ಆಧ್ಯಾತ್ಮಿಕವಾಗಿ ಮಹತ್ತರವಾದ ಸಂದೇಶ ಇದೆ. ಇಲ್ಲ, ಕೃಷ್ಣನ ಬಗ್ಗೆ ಆಕ್ಷೇಪ ಮಾಡೋರು ಕೃಷ್ಣನ ವಯಸ್ಸನ್ನು ಮರೆತು ಆಕ್ಷೇಪ ಮಾಡ್ತಾರೆ. ಅಂದ್ರೆ ಲೌಕಿಕವಾಗಿ, ಆ ವೈದಿಕವಾಗಿ ಅಧ್ಯಾತ್ಮದಲ್ಲಿ ಆಕ್ಷೇಪ ಇಲ್ಲಲ್ಲ, ಲೌಕಿಕವಾಗಿಯೂ ಆಕ್ಷೇಪ ಮಾಡುವವರು ಕೃಷ್ಣ ಬಟ್ಟೆ ಕದ್ದದ್ದು 5-6ನೇ ವಯಸ್ಸಿನಲ್ಲಿ, ಬೆಣ್ಣೆ ಕದ್ದದ್ದು ಇನ್ನೂ ಚಿಕ್ಕ ವಯಸ್ಸಿನಲ್ಲಿ, ಕೊಳಲು ಊದಿ ಇದನ್ನು ಮಾಡಿದೆಲ್ಲ 7 ವರ್ಷದ ಒಳಗಿನ ಕಥೆಗಳಿವು. ಈ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಹುಡುಗಾಟ ತುಂಟತನ ಮಾಡಿದ್ರೆ ಅದು ಮಕ್ಕಳಿಗೆ ಕ್ವಾಲಿಫಿಕೇಶನ್ ಹೊರತು ಡಿಸ್ಕ್ವಾಲಿಫಿಕೇಶನ್. ಭಾರಿ ತುಂಟ ಹುಡುಗ ಅಂದ್ರೆ, ನಮ್ಮ ಹುಡುಗ ಭಾರಿ ತುಂಟ ರೀ, ಭಾರಿ ತುಂಟ, ಅದ್ರ ಮಟ್ಟಿಗೆ ಅದು ಭಾರಿ ಚುರುಕು ಅಂತ. ತುಂಟ ಹುಡುಗರು ಅಂದ್ರೆ, ಚುರುಕು ಹುಡುಗರು ಅಂದ್ರೆ ಪರ್ಯಾಯ ಶಬ್ದ. ಅದು ವಯಸ್ಸಾದ ಮೇಲೆ ಮಾಡಿದರೆ ಅದು ದೋಷ. ಚಿಕ್ಕ ವಯಸ್ಸಲ್ಲಿ ಇಂಥ ಕೆಲಸಗಳನ್ನ ಮಾಡಿದರೆ ಅದು ಬಹಳ ಚುರುಕು ಮಗು ಅಂತ ಆಗಿಬಿಡುತ್ತೆ. ಕೃಷ್ಣ ಆ ಮಕ್ಕಳ ಚುರುಕುತನದ ಪರಾಕಾಷ್ಠೆಯನ್ನು ತೋರಿಸಿದ ಲೋಕಲೀಲೆ, ಅದರ ಹಿಂದೆ ಆಧ್ಯಾತ್ಮಿಕವಾಗಿ ಅಪೂರ್ವವಾದ ಸಂದೇಶವನ್ನು ಕೊಟ್ಟ. ಹೀಗೆ ಅಬಲೆಯರನ್ನು ಒಲಿಸಿದನು. ಅಬಲೆಯರನ್ನು ಒಲಿಸಿ ಅದರ ಮೂಲಕ ಇಡೀ ಜಗತ್ತಿಗೆ ತನ್ನ ಅಧ್ಯಾತ್ಮ ಸಂದೇಶವನ್ನು ಕೊಟ್ಟ. ಹಾಗಾದ್ರೆ ಅವನು ಯಾಕೆ ಹಾಗೆ ಮಾಡಿದ? ಅವನಿಗೆ ಹಸಿವಾಯಿತು ಅಂತ ಬೆಣ್ಣೆ ಕದ್ದದ್ದಲ್ಲ, ಅವನಿಗೆ ಹೆಣ್ಮಕ್ಕಳನ್ನು ನೋಡ್ಬೇಕು ಅಂತ ಬಯಕೆಯಾಗಿ ಬಟ್ಟೆ ಕದ್ದದ್ದಲ್ಲ, ಮತ್ತೆ ಅವರಿಗೆ ತೃಪ್ತಿ ನೀಡಿ ಇಡೀ ಜಗತ್ತಿಗೆ ಅಧ್ಯಾತ್ಮದ ಸಂದೇಶವನ್ನು ಕೊಡಬೇಕಾಗಿತ್ತು ಅವನಿಗೆ. ಅಂದ ಭಗವಂತನ ಪ್ರತಿಯೊಂದು ಕ್ರಿಯೆಯ ಹಿಂದೆ ಲೋಕೋದ್ಧಾರ, ನಮ್ಮ ಉದ್ಧಾರಕ್ಕೋಸ್ಕರ ಅವನು ಬಂದ. ನಮ್ಮ ಉದ್ಧಾರಕ್ಕೋಸ್ಕರ ಅವನು ಹಾಗೆ ನಡ್ಕೊಂಡ. ಅವನ ಸ್ವಂತಕ್ಕೆ ಏನೂ ಅದರಿಂದ ಉಪಯೋಗವಿಲ್ಲ. ಅದನ್ನು ಹೇಳಿದ್ರು, ಅಬಲೆಯರನ್ನು ಒಲಿಸಿದನು. ಋಷಿಪತ್ನಿಯರು ಕೊಟ್ಟ ಅನ್ನ ಸುಭುಜತಾ ಭುಂಜಿಸಿದ. ಇದರ ಒಂದು ಕಥೆಯನ್ನು ನಿನ್ನೆ ಹೇಳಿದ್ದೆ ನಾನು, ಕೃಷ್ಣಾವತಾರದಲ್ಲಿ. ಇದನ್ನು ರಾಮಾವತಾರಕ್ಕೂ ಅನ್ವಯ ಮಾಡಬಹುದು. ರಾಮ ಕಾಡಿನಲ್ಲಿ ಯಾವುದೋ 13 ವರ್ಷಗಳ ಕಾಲ, ಕೊನೆಯ 1 ವರ್ಷ ಮಾತ್ರ ಸೀತಾನ್ವೇಷಣೆಗೋಸ್ಕರ ಅವನು ಪಂಪಾದಲ್ಲಿ ಸುಗ್ರೀವನ ಜೊತೆಗೆ ಅಲ್ಲಿಂದ ಆಶ್ರಮ ಲಂಕೆಗೆ ಹೋಗುವಂತಹ ಸನ್ನಾಹ. 13 ವರ್ಷಗಳ ಕಾಲ ಕಾಡಿನಲ್ಲಿ ಬೇರೆ ಬೇರೆ ಋಷಿಗಳ ಆಶ್ರಮದಲ್ಲಿ, ಒಮ್ಮೊಮ್ಮೆ ಒಂದೊಂದು ಋಷಿಗಳ ಆಶ್ರಮದಲ್ಲಿ, ಒಂದು ಋಷಿಗಳ ಆಶ್ರಮಕ್ಕೆ ಹೋಗುವುದು, ಅಲ್ಲಿ 1 ವಾರ, 15 ದಿವಸ, 1 ತಿಂಗಳು, 2 ತಿಂಗಳು ಇರೋದು. ಅಲ್ಲಿಂದ ಮತ್ತೊಬ್ಬ ಋಷಿ ಕರೆಯೋದು, ರಾಮ ನಮ್ಮ ಆಶ್ರಮಕ್ಕೆ ಬಾ. ನಾನಾ ವಿಧವಾದ ರಾಮಚಂದ್ರ ಕಾಡಿಗೆ ಹೋದದ್ದೇ ಋಷಿಗಳಿಗೆ. ಅವರು ಬಹುಕಾಲದಿಂದ ತಪಸ್ಸು ಮಾಡಿ ಭಗವಂತನನ್ನ ಕಾಣಬೇಕು ಅಂತ ಬಯಸಿ ತಪಸ್ಸು ಮಾಡ್ತಾ ಇದ್ರಲ್ಲ, ಅವರ ಇಚ್ಛೆಯನ್ನು ಈಡೇರಿಸುವುದಕ್ಕೆ ಅಂತ ನಿನ್ನೆ ಹೇಳಿದ್ದೆ. ಅಲ್ಲಿ ಹೋದಾಗ ಋಷಿಪತ್ನಿಯರು ಕೊಟ್ಟ ಅನ್ನ ಸುಭುಜತಾ ಭುಂಜಿಸಿದ. ಅಲ್ಲಿ ಋಷಿಪತ್ನಿಯರ ಪಾಪ ಏನೋ ಹಣ್ಣು ಹಂಪುಲೋ, ಅಲ್ಲಿ ಏನು ಕಾಡಿನಲ್ಲಿ ಬೆಳೆದದ್ದನ್ನು ನಾವು ಏನು ತಿಂತಿದ್ರೋ ಅದನ್ನ ರಾಮನಿಗೆ ಕೊಡುವರು, ರಾಮ ಲಕ್ಷ್ಮಣರಿಗೆ ಸೀತೆಗೆ ಕೊಡುವವರು. ಅದನ್ನ ಮಹಾ ಸಂತೋಷದಿಂದ ತುಂಬಾ ರುಚಿಯಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಆಸ್ವಾದಿಸಿ ರಾಮಚಂದ್ರ ತಿಂತಾ ಇದ್ದ. ಆದರೆ ಅವನು ಎಂಥವನು ಅಂದ್ರೆ ಸುಭುಜ ಅಂದ್ರು. ಸುಭುಜ ಅಂತ ಅನ್ನೋದಕ್ಕೆ ಅನೇಕ ವಿಧವಾದ ಅರ್ಥಗಳಿವೆ. ಸುಭುಜ ಅಂತಂದ್ರೆ ಸು ಅಂದ್ರೆ ಆನಂದ, ಸಂಸ್ಕೃತದಲ್ಲಿ ಸು ಇತಿ ಆನಂದ ಸಮುದ್ದಿಷ್ಟ. ಸುಭುಜ ಅಂದ್ರೆ ಸ್ವಾನಂದವನ್ನೇ ಯಾವಾಗಲೂ ಭೋಗಿಸುವ, ಇನ್ಯಾವ ಭೋಗವೂ ಬೇಡ, ಆನಂದ ಭೋಗ. ನಿತ್ಯ ಸ್ವಾನಂದವನ್ನೇ, ಸ್ವಾನಂದ ತೃಪ್ತ ವಪುಷಃ ಅಂತ ಹೇಳ್ತಾರಲ್ಲ, ಆ ರೀತಿ ತನ್ನ ಆನಂದವನ್ನೇ ತಾನು ಅನುಭವಿಸುವ, ಹೊರಗಿನ ಯಾವ ಭೋಗವೂ ಬೇಡ ಅಂಥವನು ಇವರು ಕೊಟ್ಟ ಅನ್ನವನ್ನು ಸುಭುಜ, ಬಹಳ ಚೆನ್ನಾಗಿದೆ ಅಂತ ತಿಂದ. ನಿಜವಾಗಿ ಅವನು ಸುಭುಜ. ಸು ಅಂದ್ರೆ ಸ್ವಾನಂದ, ಸ್ವರೂಪಭೂತ ಆನಂದ, ಆ ಆನಂದವನ್ನೇ ಭೋಗ ಮಾಡುವವನು. ಅಂಥ ಸುಭುಜ
ಋಷಿಗಳು ಕೊಟ್ಟ ಕ್ಷುದ್ರವಾದ ಹಣ್ಣು ಹಂಪಲುಗಳನ್ನು ಕೂಡ ಅತ್ಯಂತ ರುಚಿಯಾಗಿದೆ, ಸು ಅಂದ್ರೆ ಸ್ವಾದುವಾಗಿ ಅದನ್ನು ಭೋಗಿಸಿದ. ಮತ್ತು ನಮಗೆ ಅವನು ಸುಭೋಜಯತೀತಿ ಸುಭುಜ, ನಮ್ಮ ಒಳಗೆ ಇದನ್ನು ಯಾಕೆ ಮಾಡಿದ? ಅದರ ಮೂಲಕ ಋಷಿಗಳಿಗೆ ಜ್ಞಾನಿಗಳಿಗೆ ಸು ಅಂದ್ರೆ ಆನಂದವನ್ನು ಭೋಜಯತಿ ಉಣ್ಣಿಸಿದ. ಜ್ಞಾನಿಗಳ ಆನಂದಕ್ಕೋಸ್ಕರ ಹೀಗೆ ಮಾಡಿದ ಹೊರತು, ಜ್ಞಾನಿಗಳಿಗೆ ಆನಂದದ ಅನುಭವಕ್ಕೋಸ್ಕರ ಹೊರತು ತಾನು ಹೊಟ್ಟೆ ಹಸಿವಿಗೋಸ್ಕರ ಅಲ್ಲ. ಮತ್ತೆ ಅದು ಯಾಕೆ ಹಾಗೆ ಮಾಡಿದ ಜ್ಞಾನಿಗಳಿಗೆ ಅಂದರೆ ಅವನು ಸುಭುಜ, ಸು ಅಂದ್ರೆ ಸಜ್ಜನಿಕೆಯನ್ನು, ಧರ್ಮವನ್ನು, ಒಳ್ಳೆಯದನ್ನು ಯಾವಾಗಲೂ, ಭುಜ ಅಂದ್ರೆ ಪಾಲಿಸುವವನು, ಭುಜ ಅಂದ್ರೆ ಪಾಲನೆ ಅಂತ ಅರ್ಥ ಸಂಸ್ಥೆಯಲ್ಲಿ. ಭುಜ ಪಾಲನ ಅಭ್ಯವಹಾರಯೋ ಅಂತ. ಭುಜ ಅನ್ನುವುದಕ್ಕೆ ಒಂದು ಅರ್ಥ ತಿನ್ನುವುದು ಅಂತ, ಇನ್ನೊಂದು ಅರ್ಥ ಪಾಲಿಸುವುದು ಅಂತ. ನೀವು ರಾಜರುಗಳಿಗೆ ಹಿಂದೆ ಏನು ಹೆಸರಿತ್ತು? ಭೂಭುಜರು ಅಂತ. ಭೂಭುಜರು ಅಂತ ಹೇಳಿದರೆ ರಾಜರುಗಳು ಅಂತ. ಏನು ಭೂಮಿಯನ್ನು ಕಿತ್ತು ತಿನ್ನುವವರು ಅವರು ಅಲ್ಲ. ಈಗ ಇದ್ರೆ ರಾಜರುಗಳು ಹಾಗೆ ಮಾಡ್ತಿದ್ದಾರೆ, ಭೂಮಿಯನ್ನು ಕಿತ್ತು. ಅವರು ಭೂಭುಜರು ಅಂದ್ರೆ ಭೂಮಿಯನ್ನು ಪಾಲಿಸುವವರು ಅಂತ ಅರ್ಥ. ಪಾಲನೆ ಎನ್ನುವುದು ತೋಳಿನ ಕೆಲಸ, ಆದ್ರಿಂದ ತೋಳಿಗೂ ಭುಜ ಅಂತ ಹೆಸರು. ಭುಜ ಅಂದ್ರೆ ಪಾಲಿಸುವ ಇಂದ್ರಿಯ. ತೋಳುಗಳಿಂದ ಕ್ಷತ್ರಿಯರು ಹುಟ್ಟಿದರು, ಆದ್ರಿಂದ ಅವರು ಭೂಭುಜರಾದರು. ತೋಳಿನಿಂದ ಪಾಲನೆ ಅಂದ್ರೆ, ಪಾಲನೆಗೆ ತೋಳು ಯಾಕೆ ಬೇಕು? ತೋಳಿನಿಂದ ಪಾಲನೆ ಅಂದ್ರೆ ಪಾಲನೆಗೆ ವಿರುದ್ಧವಾದಂಥ ಅರಕ್ಷಿತತ್ವ ಬಂದಾಗ, ಏನಾದರೂ ಅಪಘಾತಗಳು, ಅನ್ಯಾಯ, ದುಷ್ಟರಿಂದ ಹಿಂಸೆ ಬಂದಾಗ ಅದನ್ನು ತಡೆಯುವುದಕ್ಕೋಸ್ಕರ ತೋಳು ಬೇಕು. ತೋಳು ಬಲ, ಅದರಿಂದ ಭುಜ ಅಂದ್ರೆ ಬಲ, ಭುಜ ಅಂದ್ರೆ ತೋಳು, ಭುಜ ಅಂದ್ರೆ ರಕ್ಷಣೆ. ಇದೆಲ್ಲವೂ ಭಗವಂತನಿಗೆ ಸಂಬಂಧಪಟ್ಟ. ಸುಭುಜ, ಸುಂದರವಾದ ಸುಭುಜವು ಅಂದ್ರೆ ಭಗವಂತ ಶಂಖಚಕ್ರ ಗದಾ ಧರಾಶ್ಚಿಂತ್ಯಾ ಹರೇರ್ಭುಜಾ ಪೀನವೃತ್ತಾ ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂತ ಆಚಾರ್ಯರು ದ್ವಾದಶ ಸ್ತೋತ್ರ ಹೇಳ್ತಾರೆ. ಚಕ್ರ ಶಂಖ ಗದಾ ಪದ್ಮಗಳನ್ನು ಧರಿಸಿದ ಆನಂದಮಯವಾದ ತೋಳುಳ್ಳವ ಸುಭುಜ. ಅವನ ತೋಳು ಆನಂದಮಯ. ಆ ತೋಳುಗಳ ಮೂಲಕ ಸು ಅಂದ್ರೆ ಸಜ್ಜನಿಕೆಯನ್ನು, ಭುಜ ಪಾಲನೆ ಮಾಡುವನು, ಜಗತ್ತಿನಲ್ಲಿ ಧರ್ಮದ ರಕ್ಷಣೆ ಮಾಡಿದವನು. ಆ ಸಜ್ಜನರ ರಕ್ಷಣೆ ಮಾಡೋದಕ್ಕೋಸ್ಕರ ಅವರ ಸಜ್ಜನರ ಬಳಿಗೆ ಹೋಗಿ ಸುಭುಜ, ಅವರಿಗೆ ಆನಂದದ ಭೋಗವನ್ನು ಕೊಟ್ಟವ ಮತ್ತು ಅವರು ಕೊಟ್ಟದ್ದನ್ನು ಸ್ವಾದವಾಗಿ ಉಂಡವನು. ಮತ್ತು ಸ್ವತಃ ಸುಭುಜ ಅಂದ್ರೆ ಸ್ವಾನಂದ ಭೋಗ ಬಿಟ್ಟು ತನ್ನ ಸ್ವಾನಂದವಲ್ಲದೆ ಇನ್ನು ಯಾತರ ಭೋಗವೂ ಇಲ್ಲದವನು. ಅಂಥ ಸುಭುಜ ತಾ ಭುಂಜಿಸಿದ ಆನಂದ ಭೋಗದಿಂದ ಸದಾ ಇರುವನು. ಸ್ವಾನಂದ ತೃಪ್ತ ವಪುಷೋಪಿ ರಮಾರಮಸ್ಯ ಭೂತ್ಯೈ ನಿಜಾಶ್ರಿತ ಜನಸ್ಯ ಹಿ ಸೃಜ್ಯ ಸೃಷ್ಟವು ಈಕ್ಷಾ ಬಭೂವ ಪರನಾಮ ನಿಮೇಶ ಕಾಂತೆ. ಹಾಗೆಯೇ ಆಚಾರ್ಯರು ದ್ವಾದಶಸೂತ್ರದಲ್ಲಿ ಕೂಡ ಅಲ್ಲಿ ಒಂದು ಕಡೆ ಏನು ಹೇಳ್ತಾರೆ ಅಂದ್ರೆ, ನಿತ್ಯಂ ಇಂದ್ರಿಯಾನಂದ ಸಾಂದ್ರೋ ಯೋ ನೌಮಿ ತಂಹರಿಂ. ಆನಂದ ಸಾಂದ್ರ, ಯಾವಾಗಲೂ ಕೂಡ ಆನಂದ ಪೂರ್ಣನಾಗಿರ್ತಕ್ಕವ, ಆದರೂ ರಮೆ ಜೊತೆಗೆ ವಿಹರಿಸುತ್ತಾನೆ. ಅವನ ಆನಂದಕ್ಕೋಸ್ಕರ ಅಲ್ಲ, ಅದರಿಂದ ರಮೆಗೆ ಆನಂದ ಸಿಗಲಿ ಅಂತ. ಹೀಗೆ ಇನ್ನೊಬ್ಬರ ಜೊತೆಗೆ ಅವನ ವಿಹಾರ, ಇನ್ನೊಬ್ಬರ ಭೋಗ ಅವನಿಗೋಸ್ಕರ ಅಲ್ಲ, ನಮಗೋಸ್ಕರ. ಹೀಗೆ ಭುಂಜಿಸಿದ. ಯಾಕೆಂದ್ರೆ ಅವನ ಸ್ವರಮಣ ಅಂದ್ರು. ಅವನು ಆನಂದವನ್ನ ಇನ್ನೊಬ್ಬರಿಂದ ಪಡೆಯುವ ಪ್ರಶ್ನೆಯೇ ಇಲ್ಲ. ಸ್ವೇನೈವ ರಮತೆ ಸ್ವರತ, ಸ್ವರಮಣ, ತನ್ನಲ್ಲಿ ತಾನು ಆನಂದವನ್ನು ಅನುಭವಿಸುವವನು ಹೊರತು ಇನ್ನೊಬ್ಬರಿಂದ ಆನಂದವನ್ನು ಪಡೆಯುವುದು ಅಂದ್ರೆ ಇಲ್ಲದೆ ಇದ್ದದ್ದನ್ನು ಪಡೆಯುವುದು. ಅವನು ತನ್ನಲ್ಲಿ ಇಲ್ಲದ್ದನ್ನು ಇನ್ನೊಬ್ಬರಿಂದ ಪಡೆಯುವ ಪ್ರಶ್ನೆ ಇಲ್ಲ. ಇನ್ನೊಬ್ಬರಿಂದ ಪಡೆದು ಅವನು ಪೂರ್ಣನಾಗುವುದಾದರೆ ಅವನು ಪರಿಪೂರ್ಣನಾದ ದೇವರಾಗುವುದೇ ಸಾಧ್ಯ ಇಲ್ಲ. ಹಾಗಾಗಿ ಅವನು ಇನ್ನೊಬ್ಬರಿಂದ ಏನನ್ನೂ ಪಡೆಯುವುದಿಲ್ಲ, ಆದರೆ ಇನ್ನೊಬ್ಬರಿಗೋಸ್ಕರ ಏನನ್ನೂ ಮಾಡ್ತಾನೆ. ಸ್ವರಮಣ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ, ಕುಬುಜೆ ಗಂಧಕ್ಕೆ ಒಲಿದ ಅಂತ. ಅಂದ್ರೆ ಇವಳು ಈ ಗೋಪಿಕಾ ಸ್ತ್ರೀಯರು ಅಥವಾ ಋಷಿಪತ್ನಿಯರು ಮತ್ತು ಶಬರಿ, ಇವರಕ್ಕಿಂತಲೂ ಒಂದು ವಿಚಿತ್ರವಾದ ದೃಷ್ಟಾಂತ ಇದು. ಶಬರಿ ಭಗವಂತನಿಗೋಸ್ಕರ ಕಾದು ನಿಂತ ಮಹಾಭಕ್ತಿ. ಗೋಪಿಕಾ ಸ್ತ್ರೀಯರು ಭಗವಂತನಿಗೋಸ್ಕರ ಹಗಲಿರುಳು ಕಾತರರಾಗಿ ಅವನ ಬೆನ್ನು ಹಿಡಿದವರು. ಋಷಿಪತ್ನಿಯರು ಭಗವಂತನ ಆರಾಧನೆ ಅನ್ನತಕ್ಕಂಥದ್ದನ್ನ ಋಷಿಗಳ ಮನೆತನದಲ್ಲೇ ಭಗವಂತನ ಆರಾಧನೆ ಮಾಡಿದಂತಹ ಸಾಧಕ ಜೀವಗಳು. ಇವರೆಲ್ಲ ಭಗವಂತನ ಸಾಧನೆ ಮಾಡಿದವರು, ಭಗವಂತನ ಎಚ್ಚರ ಇದ್ದವರು. ಆದರೆ ಈ ಎಚ್ಚರವೇ ಇಲ್ಲದೆ ಒಬ್ಬ ಅಸುರನ ಸೇವೆ ಮಾಡ್ತಾ ಇದ್ದವಳು ಭಗವಂತನ ಅನುಗ್ರಹಕ್ಕೆ ಪಾತ್ರ ಆದ್ಲು ಅಂತ. ಅವಳು ಕುಬ್ಜೆ. ಅವಳು ಕಂಸನಿಗೆ ನಿತ್ಯ ಮೈಗೆ ಹಚ್ಚುವುದಕ್ಕೋಸ್ಕರ ಗಂಧ ತೆಗೆದು ತರುವವಳು. ಕುಬ್ಜ ಗಂಧಾನುಲಿಪ್ತಾಂಗ ಅಂತ ಕೃಷ್ಣಾಷ್ಟೋತ್ರದಲ್ಲಿ ಅವನ ಹೆಸರನ್ನ ಒಂದು ನಾಮ, ಕುಬ್ಜ ಗಂಧಾನಲು. ಕುಬ್ಜೆ, ಅವಳಿಗೆ ದೇವರ ಉಪಾಸನೆ, ದೇವರು ಒಂದು ಎಚ್ಚರವೂ ಇಲ್ಲ. ಅಸುರನ ಮನೆಯಲ್ಲಿ ಚಾಕರಿ ಮಾಡಿಕೊಂಡು ಅದರ ಸಂಬಳದಲ್ಲಿ ಹಾಯಾಗಿರತಕ್ಕಂಥ ಲೌಕಿಕ ಜೀವನದಲ್ಲಿ ಬಿದ್ದ ಒಬ್ಬ ಹೆಣ್ಣು ಮಗಳು. ಅಧ್ಯಾತ್ಮದ ಪರಿಚಯವೇ ಇಲ್ಲ.
ಅದು ಒಂದು ಮುಖ. ಮತ್ತೆ ಇನ್ನೊಂದು ಸ್ಟೇಟ್, ಒಂದು ಅಧ್ಯಾತ್ಮದ ಮುಖದಲ್ಲಿಯೂ ಅವಳು ಅಡ್ವಾನ್ಸ್ಡ್ ಸೋಲಲ್ಲ. ಇನ್ನೊಂದು ಸ್ಟೇಟಸ್ ನೋಡಿದ್ರೆ ಒಂದು ಹೆಣ್ಣು ಅದರಲ್ಲಿ ಅರಮನೆಯ ಚಾಕರಿಯಲ್ಲಿ ಇರತಕ್ಕ ಸಾಮಾಜಿಕವಾಗಿ ಬಹಳ ನಿಕೃಷ್ಟ ಸ್ಥಾನದಲ್ಲಿ ಇರೋಳು. ಅಂದ್ರೆ ಗಂಧ ತೀವಳು ಅಂದ್ರೆ ಅವಳು ಸೈರಂಧ್ರಿ ಅಂತ ಹೇಳ್ತಾರೆ, ಸೈರಂಧ್ರಿ ಅಂತ. ಅಂದ್ರೆ ಈಗ ಸಾಮಾನ್ಯ ಇಂಟೀರಿಯರ್ ಡೆಕೋರೇಷನ್ ಅಂತ ಹೇಳ್ತಾರಲ್ಲ, ಈಗ ಅದಕ್ಕೆ ಹಿಂದೆ ಅಂಥ ಕೆಲಸ ಮಾಡುವವರನ್ನ ಸೈರಂಧ್ರಿಗಳು ಅಂತ. ಇಂಟೀರಿಯರ್ ಡೆಕೋರೇಷನ್ ಪರ್ಟಿಕ್ಯುಲರ್ಲಿ ಹೆಣ್ಣು ಮಕ್ಕಳಿಗೆ ಮೇಕಪ್ ಮಾಡತಕ್ಕವರನ್ನು ಸೈರಂಧ್ರಿ ಅಂತ ಹೇಳುದು. ಅಂತಃಪುರದಲ್ಲಿ ಹೆಣ್ಣು ಮಕ್ಕಳಿಗೆ ಹೆರಳು ಕಟ್ಟುವುದು, ಪೌಡರ್, ಗಂಧ ಹಾಕುವುದು ಅಂದ್ರೆ ಪೌಡರ್ ಹಾಕುವುದು ಅಷ್ಟೇ. ಈಗ ಪೌಡರ್ ಹಾಕ್ತಾರೆ, ಹಿಂದೆ ಗಂಧ ಹಾಕ್ತಿದ್ರು, ಅದೇನೋ ದೊಡ್ಡ ಸಂಗತಿ ಏನೂ ಅಲ್ಲ. ಗಂಧಾದ್ಯಲಂಕಾರ ಅಂದ್ರೆ ಗಂಧ ಒಳ್ಳೆ ಪರಿಮಳ ಇರುವ ದ್ರವ್ಯವನ್ನು ಮೈಗೆ ಹಚ್ಚಿಕೊಳ್ಳೋದು ಅಂತ. ಈಗ ಪೌಡರ್ ಹಚ್ಚಿಕೊಳ್ಳೋದು ಅದಕ್ಕೋಸ್ಕರವೇ, ಹಿಂದೆ ಗಂಧ ಹಚ್ಚಿಕೊಳ್ತದ್ದು ಅದಕ್ಕೋಸ್ಕರವೇ. ಅನ್ನ ಗಂಧ ಹಚ್ಚಿಕೊಳ್ಳುವ ಬದಲು ನೀವು ಪೌಡರ್ ಹಚ್ಚಿಕೊಂಡ್ರೆ ಅಶಾಸ್ತ್ರೀಯ ಏನೂ ಆಗೋದಿಲ್ಲ. ಎರಡು ವಿಷಯ ಗೊತ್ತಿದ್ರೆ ಶ್ರೇಷ್ಠ. ಎರಡು ಪರಿಮಳಕ್ಕೋಸ್ಕರ ಹಚ್ಚಿಕೊಳ್ಳೋದು, ಗಂಧ ಹಚ್ಚಿಕೊಳ್ಳೋದು ಪರಿಮಳಕ್ಕೋಸ್ಕರ, ಪೌಡರ್ ಹಚ್ಚಿಕೊಳ್ಳೋದು ಅದೀಗ ಗಂಧದ್ದೇ ಪುಡಿ, ಸ್ಯಾಂಟಲ್ ಅಂತ, ಸೆಂಟಾಲ್ ಅಂತ ಒಂದು ಪೌಡರ್ ಬಂದಿದೆ, ಅದು ಸ್ಯಾಂಡಲ್ನಿಂದ ಗಂಧದ್ದೇ ಪುಡಿ. ಅದು ನೀವು ತೇದರೆ ಆಗುವುದಕ್ಕಿಂತಲೂ ಹೆಚ್ಚು ಸಣ್ಣವಾದ ಯಂತ್ರದಲ್ಲಿ ಪುಡಿ ಮಾಡಿದ್ದಾರೆ ಅಷ್ಟೇ. ಅದನ್ನ ಹೆಣ್ಮಕ್ಕಳಿಗೆ ಹೆರಳು ಕಟ್ಟಿ ಸೆಂಟು ಪೌಡರು ಹಚ್ಚಿ ಅವರನ್ನ ಅಲಂಕಾರ ಮಾಡತಕ್ಕಂತಹ ಕೆಲಸದವರಿಗೆ ಅಂದ್ರೆ ಒಂಥರ ಕೂಲಿ ಆಳುಗಳು, ಒಟ್ಟಾರೆ ಮೇಕಪ್ ಮಾಡುವವರು, ಅಂಥ ಕೆಲಸದವಳು. ಅವರು ಅರಮನೆಯಲ್ಲಿ ಅಲಂಕಾರ ಮೇಕಪ್ ಮಾಡುವುದು ಬಹಳ ತಿರಸ್ಕೃತವಾದಂತಹ ಕೆಲಸ, ಬಹಳ ಸಣ್ಣ ಕೆಲಸ. ಅದನ್ನ ಮಾಡಿದ್ ನೋಡಿ ದ್ರೌಪದಿ ವಿರಾಟ ನಗರದಲ್ಲಿ ಅಜ್ಞಾತವಾಸದಲ್ಲಿ ತಾನು ಯಾರು ಅಂತ ಗೊತ್ತಾಗಬಾರದು ಅನ್ನೋದಕ್ಕೋಸ್ಕರ ಕೂಲಿ ಕೆಲಸ ಮಾಡಿದ್ಲು ಅಂತ. ಹೆಣ್ಮಕ್ಕಳ ಮೇಕಪ್ ಮಾಡತಕ್ಕಂಥ ಕೆಲಸ, ಸೈರಂಧ್ರಿಯಾಗಿ ಬದುಕಿದ್ಲು. ಅದನ್ನ ಸಮಾಜದಲ್ಲಿ ಅತ್ಯಂತ ಕೆಳವರ್ಗದವರು ಮಾಡ್ತಿದ್ರು. ಅದು ಸ್ಟೇಟಸ್ನ ದೃಷ್ಟಿಯಲ್ಲಿ ಬಹಳ ಹೀನವಾದ ಕೆಲಸ. ಹೀಗೆ ಇವಳು ಕಂಸನಿಗೆ ಅರಮನೆಯಲ್ಲಿ ಇರತಕ್ಕಂಥ ಹೆಣ್ಮಕ್ಕಳಿಗೆ ಗಂಧ ಹಚ್ಚುವ ಕೆಲಸವೂ ಅಲ್ಲ ಇವಳದು. ಸೈರಂಧ್ರಿ ಆಗ್ಬೇಕಾದ್ರೆ ಅದು ಮೈಗೆ ಹಚ್ಚಬೇಕಲ್ಲ. ಇವಳು ಗಂಧ ಹಚ್ಚುವುದಲ್ಲ, ಗಂಧ ತೇದು ತಂದು ಕೊಡುವುದು ಮಾತ್ರ. ಹಚ್ಚಲಿಕ್ಕೆ ಬೆತ್ತೊಬ್ಬಳಿರು, ಯಾಕೆಂದ್ರೆ ಇವಳಿಗೆ ಆ ಸ್ಟೇಟಸ್ಸೂ ಇಲ್ಲ. ಅಷ್ಟು ನಿಕೃಷ್ಟವಾದ ಅರಮನೆಯ ಒಂದು ಯಕ್ಕಶ್ಚಿತ್ ನಗಣ್ಯವಾದ ಕೆಲಸದ ಹೆಣ್ಣು. ಅದರ ಜೊತೆಗೆ ರೂಪ ಆದರೂ ಉಂಟೋ, ಕುಬ್ಜೆ, ಗೂನು ಬೆನ್ನಿನವಳು. ಗೂನು ನೋಡ್ಲಿಕ್ಕೂ ವಿಕಾರ, ಸಾಮಾಜಿಕವಾಗಿ ಸ್ಥಾನಮಾನ ಇಲ್ಲ, ಆಧ್ಯಾತ್ಮಿಕವೂ ಬೆಳೆದೊಳಲ್ಲ. ಅಂದ್ರೆ ಒಂದು ಹೊರನೋಟಕ್ಕೆ ಯಾವ ದೃಷ್ಟಿಯಿಂದಲೂ ಅವಳು ಎತ್ತರಕ್ಕೆ ಏರತಕ್ಕಂಥ ಯೋಗ್ಯತೆ ಇರುವವಳಲ್ಲ. ಆದರೆ ಭಗವಂತನ ನೋಟ ಅದು ಒಳನೋಟ, ಹೊರನೋಟ ಅಲ್ಲ. ನಿಮಗೆ ಆಕೆ ಒಬ್ಬಳು ಅರಮನೆಯ ಕೆಲಸದ ಹೆಣ್ಣು, ಅನಾದರಕ್ಕೆ ಯೋಗ್ಯವಾದ ಹೆಣ್ಣು, ಆಕಾರವೂ ಇಲ್ಲದ ಗೂನು ಬೆನ್ನಿನ ಅಸಹ್ಯವಾದ, ಮುಟ್ಟಲಿಕ್ಕೂ ಹೇಸಿಕೆಯಾಗುವ ರೂಪ. ಮತ್ತೆ ಏನು ದೇವರು ಧರ್ಮ ಅದರ ಬಗ್ಗೆ ಏನೂ ಗೊತ್ತಿಲ್ಲ. ಗಂಧ ತೆಯುವುದು ಸಂಬಳ ತಗೊಳ್ಳೋದು, ಗಂಧ ತೆಯುವುದು ಸಂಬಳ ತಗೊಳ್ಳೋದು. ಗಂಧ ತೆಯುವುದಕ್ಕೋಸ್ಕರ ತನ್ನ ಇಡೀ ಜೀವನವನ್ನು ತೆಗೆದವಳು, ಯಾವ ಸಾಧನೆಯೂ ಇಲ್ಲ. ಆದರೆ ಅಂಥ ಕುಬುಜೆ ಗಂಧಕ್ಕೆ ಒಲಿದ ಅವಳು ಗಂಧ ತೆಗೆದು ತಂದ್ಲು. ಅದನ್ನು ತಾನು ಹಚ್ಚಿಕೊಂಡ ಅಂದ್ರೆ ಅವಳು ಗಂಧ ತೆಗೆದು ತಂದದ್ದನ್ನ ಅಲ್ಲಿ ಬೇರೆ ಬೇರೆ ಜನರ ಹತ್ರ ಕೃಷ್ಣ ಹೋಗಿದ್ದ. ರಜಕ ಒಬ್ಬ ಬಂದಿದ್ದ, ಕಂಸನ ಬಟ್ಟೆಗಳನ್ನು ಒಗೆದು ತಂದು ಕಂಸನಿಗೆ ಕೊಡೋದನ್ನು ಕೃಷ್ಣ ಹೋಗಿ ಕೇಳಿದ. ಅವನು ಕೊಡ್ಲಿಲ್ಲ. ಏನೋ ನೀನು ಹಳ್ಳಿ ಹುಡುಗ, ಅರಮನೆಯ ರಾಜರುಗಳು ಉಡೋ ಅಂಗಿ ನೀನು ಉಟ್ಕೊಳ್ಳೋ ಯೋಗ್ಯತಾ ಉಂಟೆ ನಿನಗೆ ಅಂತ ಬೈದ. ಅವನು ಕೊಡ್ಲಿಲ್ಲ. ಹೀಗೆ ಬೇರೆ ಬೇರೆ ಮಂದಿಯನ್ನು ಕೇಳಿದಾಗ ಅವರೆಲ್ಲ ಕಂಸನ ಯೋಗ್ಯತೆ ಏನು, ನೀನು ಯಾರು ಹಳ್ಳಿಯಿಂದ ಬಂದ ಹುಡುಗ, ನಿನಗೇನು ಯೋಗ್ಯತಾ ಅಂತಂದ್ರು. ಇವಳ ಹತ್ರ ಹೋಗಿ ಕೇಳಿದ, ಗಂಧ ನನಗೊಂಚೂರು ಕೊಡ್ತೀಯನಮ್ಮ, ನಾನು ಹಚ್ಚಿಕೊಳ್ಳೇನು ಅಂತ. ಈ ಕೃಷ್ಣನ್ ನೋಡಿದ್ಲು, ಆ ಋಷಿ ಪತ್ನಿಯರು ಅಡಿಗೆ ಮಾಡಿದ್ದನ್ನ ತಂದ ಹಾಗೆ ಕಂಸನಿಗೆ ಅಂತ ಮಾಡಿದ್ದನ್ನ ಪೂರ್ತಿ ಕೃಷ್ಣನಿಗೆ ಕೊಟ್ಟು ಹಚ್ಚಿಕೋ ಅಂತಂದ್ರು. ಇದು ಒಳಗಿನ ಬೆಳವಣಿಗೆ. ಹೊರಗಿನ ಬೆಳವಣಿಗೆ ಬೇರೆ. ಅವಳು ಕಂಸನಿಗಿಂತ ಕೃಷ್ಣ ಎತ್ತರದ ಶಕ್ತಿ ಅಂತ ಗುರುತಿಸಿದ್ಲು ನೋಡಿ. ಬೇರೆ ಎಲ್ಲರೂ ಕಂಸ ರಾಜ, ಇವನು ಹಳ್ಳಿ ಹುಡುಗ ಅಂತ ತಿಳ್ಕೊಂಡ್ರು. ಇವಳೇನು ಮಾಡಿದ್ಲು, ಕಂಸನಿಗೆ ಗಂಧ ಕೊಟ್ಟು ಏನಾಗಬೇಕಾಗಿದೆ, ಪುರುಷಾರ್ಥ ಏನು? ಅದೇ ಭಗವಂತನಿಗೆ ಗಂಧಾನ್ ಸಮರ್ಪಯಾಮಿ, ಅಕ್ಷತಾನ್ ಸಮರ್ಪಯಾಮಿ, ಪುಷ್ಪಾಣಿ ಸಮರ್ಪಯಾಮಿ ಅಂತ ಭಗವಂತನಿಗೆ ಒಂದೆಸಳು ಹೂವಿನ ಎಸಳು, ಒಂದಿಷ್ಟು ಗಂಧ, ಒಂದೆರಡು ಅಕ್ಕಿಯ ಕಾಳು, ಅಕ್ಷತಾನ್ನ ಸಮರ್ಪಯಾಮಿ ಅಂದ್ರೆ ಅಕ್ಕಿ ಕಾಳು ಹಾಕಿದ್ರು. ನಾವು ಬೇಯಿಸಿದ ಅನ್ನ ಉಂಡ್ರು, ದೇವರಿಗೆ ಅಕ್ಕಿ ಕಾಳು, ನಮಗೆ ಬೇಯಿಸಿದ ಅನ್ನ, ಆದರೂ ತೃಪ್ತನಾಗ್ತಾನಲ್ಲ ಅವನು. ಆಗ್ಲಪ್ಪ ಅಕ್ಕಿ ಕಾಳಾದ್ರೂ ಹಾಕಿದ್ನಲ್ಲ, ತಾನು ಉಂಡ್ರು ನನಗೆ ಬೇಯಿಸದ ಅಕ್ಕಿ ಕಾಳನ್ನಾದ್ರೂ ಅಕ್ಷತಾನ್ ಸಮರ್ಪಯಾಮಿ ಅಂತ ಭಕ್ತಿಯಿಂದ ಕೊಟ್ಟನಲ್ಲ ಅಂತ ತೃಪ್ತಿ ಪಡುವವನಲ್ಲವೇ ಅವನು. ಹೀಗೆ
ಅವಳು ಭಗವಂತ ಕೇಳಿದ ತಕ್ಷಣ ಕೊಟ್ಟು ಬಿಟ್ಲಲ್ಲ. ಹಾಗಾದ್ರೆ ಒಳಗಿನ ಪಾಕ ಅಲ್ಲಿ ಗೊತ್ತಾಯ್ತು. ಏನಾಯ್ತು ಇದು? ಆ ಜೀವ ಆ ಜನ್ಮದಲ್ಲಿ ಒಬ್ಬ ನೀಚನ ಸೇವೆ ಮಾಡಿಕೊಂಡು ಕ್ಷುದ್ರವಾಗಿ ಸಾಮಾಜಿಕವಾಗಿ ಅತ್ಯಂತ ಹೀನವಾದಂತಹ ವೃತ್ತಿಯಲ್ಲಿ ಇರತಕ್ಕಂಥ ಒಬ್ಬ ಹೆಣ್ಣು ಹಿಂದಿನ ಜನ್ಮದಲ್ಲಿ ತುಂಬಾ ಸಾಧನೆ ಮಾಡಿದ ಜೀವ ಅದು. ಅದರಿಂದ ಈ ಜನ್ಮದಲ್ಲಿ ಏನೂ ಸಾಧನೆ ಮಾಡದೇ ಇದ್ರೂ ಭಗವಂತನ ನೋಡಿದ ತಕ್ಷಣ ಆ ಒಳಗಿನಿಂದ ಭಕ್ತಿ ಜಾಗೃತವಾಯಿತು. ಆ ಒಳಗಿನ ಬೆಣ್ಣೆ ಅದು ಭಗವಂತನಿಗೆ ಅರ್ಪಿತವಾಯಿತು. ಈ ಜನ್ಮದಲ್ಲಿ ಯಾವುದೋ ಪ್ರಾರಬ್ಧದಿಂದ ಗೂನು ಬೆನ್ನಿನವಳಾಗಿ ನೋಡುವುದಕ್ಕೂ ಅಸಹ್ಯವಾಗಿ ಒಬ್ಬ ಅಯೋಗ್ಯನ ಸೇವೆ ಮಾಡುವಂತಹ ಪ್ರಾರಬ್ಧ ಕರ್ಮ ಅವಳ ಪಾಲಿಗೆ ಬಂದಿದೆ. ಆದರೆ ಒಳಗಿನ ಚೇತನ ಬಹಳ ದೊಡ್ಡದಿತ್ತು ಅದು. ಆದ್ದರಿಂದ ಕುಬುಜ ಗಂಧಕ್ಕೆ ಒಲಿದ. ಅವಳ ಕೈಯಲ್ಲಿದ್ದ ಗಂಧ ನೋಡಿದ ಕೂಡಲೇ ನಾನು ಕೊಡು ಅಂತ ಕೇಳಿದ. ಅವಳು ಕೊಟ್ಲು, ಹಚ್ಚಿಕೊಂಡ. ಅಲ್ಲಿಗೆ ಮುಗಿಲಿಲ್ಲ. ಅವಳನ್ನ ಕಾಲಲ್ಲಿ ತನ್ನ ಕಾಲನ್ನಿಟ್ಟು ಅವಳನ್ನು ನೆಟ್ಟಗೆ ಎಳೆದು ಬಿಟ್ಟ. ಗೂನು ಬೆನ್ನು ಹೋಯಿತು. ಅವಳು ಕೊಳಕಾಗಿ ಕಾಣ್ತಾ ಇದ್ದದ್ದು ಗೂನು ಬೆನ್ನು ಇದ್ದದ್ರಿಂದ ಮಾತ್ರ. ಹಿಂಬದಿಯಿಂದ ನೋಡಿದರೆ ಅಸಹ್ಯವಾದ ಹೆಣ್ಣು. ಹಿಂಬದಿಯಿಂದ ನೋಡದೆ ಎದುರಿನಲ್ಲಿ ಮಾತ್ರ ನೀವು ಫೋಟೋ ತೆಗೆದುಬಿಟ್ರೆ ಮುದ್ದು ಮುದ್ದಾದ ಹುಡುಗಿ ಅವಳು. ಆದ್ರೆ ಇಡೀ ನೋಡುವುದೇ ಬೆನ್ನು ಒಂದು ವಿಕಾರವಾಗಿತ್ತು, ಮುಖ ಲಕ್ಷಣವಾಗಿತ್ತು. ಅವಳು ಬೆನ್ನು ನೆಟ್ಟಗೆ ಆಗಿಬಿಟ್ರೆ ಬಹಳ ಸುಂದರಿಯಾದ ಹುಡುಗಿ ಆಗಿಬಿಟ್ಲು ಅವಳು. ಭಗವಂತನಿಗೆ ಸುಗಂಧವನ್ನು ಕೊಟ್ಟದ್ದರಿಂದ ಅವಳಿಗೆ ಸ್ವರೂಪ ಪ್ರಾಪ್ತಿಯಾಯಿತು. ಅಲ್ಲಿಗೆ ಮುಗಿಯಲಿಲ್ಲ ಕಥೆ. ಅವಳು ಒಬ್ಬ ಗೋಪಿಕಾ ಸ್ತ್ರೀಯಂತೆ ಶಾಪಗ್ರಸ್ತ ಚೇತನ. ಅವಳು ಭಗವಂತನನ್ನ ಕಾಮದೃಷ್ಟಿಯಿಂದ ಭಕ್ತಿ ಮಾಡಿದ್ಲು, ಬಯಸಿದ್ಲು ಭಗವಂತನನ್ನ. ಭಗವಂತ ನಿನ್ನ ಆಸೆಯನ್ನು ಈಡೇರಿಸ್ತೇನೆ, ನಿನ್ನ ಮನೆಗೆ ಬರ್ತೇನೆ ಅಂತ. ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಆಮೇಲೆ ಕಂಸನನ್ನು ಕೊಂದ ಮೇಲೆ ಆ ಕುಬ್ಜೆಯ ಮನೆಗೆ ಕೃಷ್ಣ ಹೋಗಿ ಆಕೆಯ ಜೊತೆಗೆ ಇದ್ದ. ಕೃಷ್ಣನಿಂದ ಆಕೆಗೆ ಒಬ್ಬ ಗಂಡು ಮಗು ಹುಟ್ಟಿತ್ತು. ಆ ಗಂಡು ಮಗುವಿಗೆ ವಿಶೋಕ ಅಂತ ಹೆಸರು. ಅವನೇ ಮುಂದೆ ದೊಡ್ಡ ಶಾಸ್ತ್ರಜ್ಞನಾಗಿ ಭೀಮಸೇನನ ರಥದ ಸಾರಥಿಯಾದ. ಇವೆಲ್ಲ ಅಂತರಂಗದ ಸಂಬಂಧಗಳು ನೋಡಿ. ಅರ್ಜುನನಿಗೆ ಕೃಷ್ಣನೇ ಸಾರಥಿಯಾದ. ಭೀಮಸೇನನ ರಥಕ್ಕೆ ಕೃಷ್ಣನ ಮಗ ಸಾರಥಿಯಾದ. ವಿಶೋಕ ಅಂತ ಅವನ ಹೆಸರು. ಅವನು ಈ ಕುಬ್ಜೆಯ ಮಗ. ಕೃಷ್ಣ ಪುತ್ರ, ಬಹಳ ದೊಡ್ಡ ಅಶ್ವಶಾಸ್ತ್ರ ನೀತಿಶಾಸ್ತ್ರವನ್ನು ಬಲ್ಲ ವಿದ್ವಾಂಸ ಅವನು. ಮಹಾಭಾರತ ಯುದ್ಧದಲ್ಲಿ ಸಾಯದೆ ಉಳಿದವರಲ್ಲಿ ಅವನು ಒಬ್ಬ. ವಿಶೋಕ ಸತ್ತಿಲ್ಲ. ಅರ್ಜುನನ ರಥದಲ್ಲಿ ಕೃಷ್ಣ ಕೂತದ್ರಿಂದ ಕೃಷ್ಣಾರ್ಜುನರು ಅರ್ಜುನ ನನ್ನ ಉಳಿಸಿದ, ಹಾಗೆ ಭೀಮಸೇನ ವಿಶೋಕನನ್ನು ಉಳಿಸಿದ. ಅಲ್ಲಿ ಕೃಷ್ಣ ಅರ್ಜುನನನ್ನು ಉಳಿಸಿದ, ಭೀಮಸೇನ ವಿಶೋಕನನ್ನು ಉಳಿಸಿದ. ಭೀಮಸೇನ ರಥದಲ್ಲಿ ಇದ್ದದ್ರಿಂದ ವಿಶೋಕನು ಸಾಯಲಿಲ್ಲ. ಅವರ 5 ಜನ ಸಾರಥಿಗಳು ಕೂಡ ಸಾಯಲಿಲ್ಲ ಬಿಡಿ, ಅದು ಬೇರೆ ವಿಷಯ. ಯಾಕೆಂದ್ರೆ ಅವರು ಉಳಿದವರು ಯುದ್ಧಕ್ಕೆ ಧರ್ಮರಾಜ ಮತ್ತು ನಕುಲ ಸಹದೇವರು ತಮ್ಮ ಕಾಯಂ ಸಾರಥಿಗಳನ್ನು ಯುದ್ಧದಲ್ಲಿ ಕರ್ಕೊಂಡು ಹೋಗ್ತಲೇ ಇರಲಿಲ್ಲ. ಹಾಗಾಗಿ ಸಾಯಲಿಲ್ಲ. ಅವ್ರು ಹೋಗಿದ್ರೆ ಸಾಯ್ತಿದ್ರೆ ಏನು. ಅವರನ್ನು ಬಿಟ್ಟು ಯುದ್ಧದಲ್ಲಿ ತರಬೇತಿಯಾದ ಬೇರೆ ಸಾರಥಿಗಳನ್ನು ಕರ್ಕೊಂಡು ಹೋಗ್ತಿದ್ರು ಅಂತ ಹೇಳ್ತಾರೆ. ಈ ಪರ್ಮನೆಂಟ್ ಡ್ರೈವರ್ ಇದ್ದಾರಲ್ವಾ, ಅವ್ರನ್ನ ನಾವೆಲ್ಲ ಮಾಡ್ತೇವೆ. ಈಗ ಬದಲಿ ಹೋಗ್ಬೇಕಾದ್ರೆ ಘಾಟ್ ಸೆಕ್ಷನ್ ಹೋಗೋ ಬೇರೆ ಡ್ರೈವರ್, ಯಾಕಂದ್ರೆ ನಮ್ಮ ಪರ್ಮನೆಂಟ್ ಡ್ರೈವರ್ಸ್ಗೆ ಆ ಘಾಟಿಯಲ್ಲಿ ಅಭ್ಯಾಸ ಇಲ್ಲ. ಹಾಗೆ ಯುದ್ಧ ಕಾಲದಲ್ಲಿ ಬೇರೆ ಡ್ರೈವರ್ಸ್ ಅನ್ನು ಮಾಡಿಕೊಂಡು ಸಾರಥ್ಯ ಮಾಡಿದ್ರು. ಆದ್ರಿಂದ ಅವರು ಸಾಯಲಿಲ್ಲ. ಹಾಗೆ ಭೀಮಸೇನನಿಗೆ ವಿಶೋಕ ಪರ್ಮನೆಂಟ್ ಸಾರಥಿ. ಅವನು ಯುದ್ಧ ಕಾಲದಲ್ಲಿಯೂ ಸಾರಥಿಯಾಗಿ ಅಲ್ಲಿಗೆ ಬರುವಾಗ 8 ವರ್ಷ ವಯಸ್ಸು. ಕಂಸನನ್ನು ಕೊಲ್ಲಿಕ್ಕೆ ಬರುವ 8-9 ವರ್ಷ ವಯಸ್ಸು ಅಂತ ಹೇಳಿದ್ರಿ. ಆದ್ರೆ ಅವಳು ಕುಬ್ಜೆಯ ಮನೆಗೆ ಹೋದ, ಅವನಿಗೆ ಮಗುವಾಯಿತು ಅಂತ ಹೇಳಿದ್ರಿ. 8 ವರ್ಷದ ಕೃಷ್ಣನಿಗೆ ಮಗುವಾದದ್ದು ಹೇಗೆ ಅಂತ ದೊಡ್ಡ ಅವರ ಲಾಜಿಕ್. ಅವರಿಗೆ ಮಗುವಾಗಬೇಕಾದ್ರೆ ಮೇಜರ್ ಆಗಬೇಕು. ಭಾರಿ ದೊಡ್ಡ ಪೂರ್ವಕ್ಷ. ನಾನು ಅಂಥವರಿಗೆ ಯಾವಾಗಲೂ ಪ್ರಶ್ನೆ ಎಂಥದೋ ಉತ್ತರ ಅಂಥದ್ದು. ಯಾರು ಜಿಜ್ಞಾಸೆಯಿಂದ ಕೇಳ್ತಾರೋ ಅವರಿಗೆ ಸತ್ಯ ಹೇಳಬೇಕು. ಯಾರು ಕುಹಕದಿಂದ ಕೇಳ್ತಾರೋ ಅವರಿಗೆ ಅಂಥದೇ ಉತ್ತರ ಕೊಡಬೇಕು. ನಾನು ಏನು ಹೇಳಿದೆ ನಿನ್ನೆ? ಕುಬ್ಜೆ ಕರೆದಳು, ಕೃಷ್ಣ ಹೋದ, ಮಗುವಾಯಿತು ಅಂತ ಹೇಳಿದೆ. ಮಾರನೇ ದಿವಸ ಹೋದ ಅಂತ ಹೇಳಿದ್ನು ನಾನು. ಕೃಷ್ಣ ಆಮೇಲೆ ಹೋದ ಯಾವಾಗ? 18 ವರ್ಷ ಆದ್ಮೇಲೆ ಹೋಗಿರ್ಬೋದು. ನಿಮಗೆ 8 ವರ್ಷದಲ್ಲಿ ಹೋದ ಅಂತ ನಾನು ಎಲ್ಲಿ ಹೇಳಿದ್ದೆ? ನಿಮ್ಮ ಪ್ರಶ್ನೆಗೆ ಅವಕಾಶ ಇಲ್ಲ ಅಂತ ಹೇಳಿದೆ ನಾನು.
ನಾನು ಹೇಳಿದ ವಿಷಯದಲ್ಲಿ ನಿಮ್ಮ ಪ್ರಶ್ನೆ, ನಿಮ್ಮ ದಡ್ಡತನಕ್ಕೆ ನಾನು ಯಾಕೆ ಉತ್ತರ ಕೊಡಬೇಕು ಅಂತ ಹೇಳಿದೆ. ಸುಮ್ಮನೆ ಗೊತ್ತು ಅವರು. ಕೃಷ್ಣ ಮಾರನೇ ದಿವಸ ಹೋದ ಅಂತ ಉಂಟು, ಅಥವಾ ಹಾಗೆ ಹೇಳಿದ್ದೇನೆ ನಾನು, ಅಥವಾ ಭಾಗವತ ಎಲ್ಲಿಯಾದ್ರೂ ಉಂಟು. ಆಮೇಲೆ ಒಂದು ದಿವಸ ಕೃಷ್ಣ ಅವಳ ಮನೆಗೆ ಹೋದ. ಒಂದು ದಿವಸ ಹೋದದ್ದು 18 ವರ್ಷದ ಮೇಲೆ ಹೋಗಿರ್ಬೋದು, ಮೇಜರ್ ಆದ್ಮೇಲೆ. ಅದನ್ನು ಯಾವಾಗ ಮಗು ಆಯ್ತೋ ಮೇಜರ್ ಆದ್ಮೇಲೆ ಹೋಗೋದು ಸಿದ್ಧ ಆಯ್ತು. ಪ್ರಶ್ನೆ ಯಾಕೆ ಬಂತು ನಿಮಗೆ ಅಂತ ಕೇಳಿದೆ ನಾನು. ಕಡೆ ತಪ್ಪಿಗೆ ಕೂತರು ಅವರು. ಯಾಕೆಂದ್ರೆ ಭಗವಂತನ ಶಕ್ತಿ ಅರಿವಿರುವವರಿಗೆ ಕೊಡುವ ಉತ್ತರ ಒಂದು ಥರ, ಕುಹಕದಲ್ಲಿ ಪ್ರಶ್ನೆ ಮಾಡಿದವರಿಗೆ ಒಂದು ಥರ, ದಡ್ಡರು ಪ್ರಶ್ನೆ ಮಾಡಿದ್ರೆ ಉತ್ತರ ಒಂದು ಥರ, ಜ್ಞಾನಿಗಳು ಪ್ರಶ್ನೆ ಮಾಡಿದ್ರೆ ಉತ್ತರ ಒಂದು ಥರ. ಯಾಕಂದ್ರೆ ಜ್ಞಾನಿಗಳಿಗೆ ಏನು ಉತ್ತರ ಕೊಡ್ತೇವೆ ಅದನ್ನು ದಡ್ಡರಿಗೆ ಕೊಟ್ಟರೆ ಅರ್ಥವೇ ಆಗೋದಿಲ್ಲ. ಅದನ್ನ ಉತ್ತರವೂ ಕೂಡ ಎಲ್ಲರಿಗೂ ಏಕರೂಪವಾದ ಉತ್ತರ ಅಲ್ಲ, ಅವರವರ ಮಟ್ಟಕ್ಕೆ ಸರಿಯಾಗಿ ಉತ್ತರ ಕೊಡಬೇಕಾಗತ್ತೆ. ಹೀಗೆ ಭಗವಂತ ಕುಬ್ಜೆಗೆ ಮಾಡಿರತಕ್ಕಂಥ ಅನುಗ್ರಹ ಬಹಳ ಅಪೂರ್ವವಾಗಿರತಕ್ಕಂಥ ಅನುಗ್ರಹ. ಅವಳಿಗೆ ಒಂದು ಪುತ್ರ, ಕೃಷ್ಣನಿಂದ ಒಂದು ಸಂತತಿಯನ್ನು ಪಡೆದಂಥ ಭಾಗ್ಯಶಾಲಿನಿ ಅವಳು. ಅದನ್ನೇ ಕುಬುಜೆ ಗಂಧಕ್ಕೆ ಒಲಿದ, ಕುಬ್ಜೆಯ ಗಂಧಕ್ಕೆ ಒಲಿದು ಕುಬ್ಜೆಗೆ ಒಲಿದು ಅವಳಿಗೆ ಒಂದು ಸಂತಾನವನ್ನು ಕೊಟ್ಟಂಥ ಒಂದು ಅಪೂರ್ವವಾದ ಅನುಗ್ರಹ. ಈ ಏನು ಆ ಗೂನು ಬೆನ್ನಿನ ಹೆಣ್ಣನ್ನ ಸುಂದರಿಯಾಗಿ ಮಾಡಿ ಅವಳನ್ನು ಭೋಗಿಸದೇ ಇದ್ರೆ ಇವನಿಗೆ ಏನು ಆನಂದವೇ ಇರದೇ ಇರ್ತಿತ್ತೋ, ಅದರ ಅವಶ್ಯಕತೆ ಏನಾದರೂ ಇತ್ತೋ. ಅದೇ ರೀತಿ ಕೃಷ್ಣ ಮುಂದೆ 16,108 ಜನ ಸ್ತ್ರೀಯರನ್ನು ಮದುವೆಯಾದ. ಅವನಿಗೆ ಏನು ಭೋಗದ ಕೊರತೆಯಿಂದ ಮದುವೆಯಾದನೋ ಅದನ್ನ ಹೇಳಿದರೆ ಷೋಡಶ ಸ್ತ್ರೀ ಸಹಸ್ರೇಶಃ. ಆದರೆ ಅವನಿಗೆ ಇನ್ನೊಂದು ಹೆಸರೇನು, ಅನಾದಿ ಬ್ರಹ್ಮಚಾರೀಚ ಅಂತ. ಅವನು ಇಷ್ಟು ಪತ್ನಿಯರ ಜೊತೆಗೆಯೂ ಬ್ರಹ್ಮಚಾರಿಯಾಗಿ ಬದುಕಿದವ ಅಂತ ಶಾಸ್ತ್ರಕಾರರು ಹೇಳಿದರು. 16,000 ಸ್ತ್ರೀಯರನ್ನು ವರಿಸಿಯೂ ಅವನು ಅವರಿಗೆ, ಅವರು ತಪಸ್ಸು ಮಾಡಿದ್ದರು ಕೃಷ್ಣನಿಗೋಸ್ಕರ. ಹೇಗೆ ಗೋಪಿಕಾಸ್ತ್ರೀಯರು ಕಾರ್ತ್ಯಾಯನಿ ವ್ರತ ಮಾಡಿದವರು, ಹಾಗೆಯೇ ಅವರು ಅಗ್ನಿಪುತ್ರರು. ಅದೊಂದು ವಿಚಿತ್ರ. ಅವರು ಅಗ್ನಿಪುತ್ರರು ತಪಸ್ಸು ಮಾಡಿ ನಾವು ಹೆಣ್ಣುಗಳಾಗಿ ಜನಿಸಬೇಕು, ಸ್ತ್ರೀ ಜನ್ಮ ಬೇಕು ಅಂತ. ಯಾಕೆಂದ್ರೆ ಕೃಷ್ಣ ಸ್ತ್ರೀಯರಿಗೆ ವಿಶೇಷ ಅನುಗ್ರಹ ಮಾಡಿದವ. ಆದ್ರಿಂದ ಕೃಷ್ಣಾವತಾರ ಕಾಲದಲ್ಲಿ ನಾವು ಗಂಡಸರಲ್ಲ ಹೆಂಗಸರಾಗಬೇಕು ಅಂತ ತಪಸ್ಸು ಮಾಡಿ ಸ್ತ್ರೀ ದೇಹವನ್ನು ಪಡೆದು ಕೃಷ್ಣನ ಜೊತೆಗೆ ಬದುಕಿದವರು. ಇದು ಅಂತರಂಗದ ಸಂಗತಿ. ಆದರೆ ಹೊರನೋಟಕ್ಕೆ ಅವರು 16,100 ಜನರನ್ನು ಮದುವೆಯಾದ. ಏನಗತ್ಯ ಇತ್ತು ಅವನಿಗೆ, ಏನಗತ್ಯ ಇತ್ತು ಅಂತ ಅವನಿಗೆ ಗೊತ್ತು, ಅವರಿಗೆ ಗೊತ್ತು, ಇವರಿಗೇನು ಗೊತ್ತು. ಹೀಗೆ ಕುಬುಜಗಂಧಕ್ಕೆ ಒಲಿದ ಮುನಿಗಣ ವಿಬುಧ ಸೇವಿತ, ಬಿಡುವನೇ ನಾವಿತ್ತ ಕರ್ಮಫಲ. ಈ ರೀತಿಯಾಗಿ ಮುನಿಗಣ ವಿಬುಧ ಸೇವಿತ, ಮುನಿಗಳಿಂದ ಮತ್ತು ವಿಬುಧರು ಅಂದ್ರೆ ದೇವತೆಗಳು, ದೇವತೆಗಳಿಂದ ಕೂಡ ಪ್ರಾರ್ಥಿತನಾಗಿ ಅವರ ಅಭೀಷ್ಟ ಸಿದ್ಧಿಗೋಸ್ಕರ ನಾನಾ ವಿಧವಾದ ಲೀಲೆಯನ್ನು ಮಾಡಿದ ಭಗವಂತ ಅವರವರು ಬಯಸಿದ್ದನ್ನು ಅವರವರಿಗೆ ನೀಡಿದ್ದಾನೆ. ಅವರಿಗೋಸ್ಕರ ಕುಬ್ಜೆಗೋಸ್ಕರ ಅವಳ ಅಂಗಸಂಗ ಮಾಡಿದ್ದಾನೆ. 16,100 ಜನ ದೇವತಾ ಸ್ತ್ರೀಯರಿಗೋಸ್ಕರ, ದೇವತಾ ಅಗ್ನಿಪುತ್ರರಾದಂತಹ ದೇವತೆಗಳಿಗೋಸ್ಕರ ಅವರನ್ನು ವಿವಾಹವಾಗಿದ್ದಾನೆ. ಯಾರ್ಯಾರು ಏನೇನನ್ನು ಭಗವಂತನಿಂದ ಭಕ್ತಿಯಿಂದ ಬಯಸಿದರೋ ಅದನ್ನು ಕೊಡುವುದಕ್ಕಾಗಿ ಅವನು ಅದನ್ನು ತಾನು ಅವರ ಜೊತೆಗೆ ಭೋಗಿಸಿದ್ದಾನೆ, ಅವನ ಸ್ವಂತಕ್ಕೋಸ್ಕರ ಅಲ್ಲ. ಹಾಗಿರುವಾಗ ನಾವು ಭಕ್ತಿಯಿಂದ ಕೊಟ್ರೆ ಬಿಡುವನೇ ನಾವಿತ್ತ ಕರ್ಮಫಲ, ನಾವು ಉಂಡದ್ದು ನಮ್ಮ ಭೋಗ, ಅದರ ಶುಭವನ್ನು ಅವನು ಸ್ವೀಕರಿಸಿ ನಮಗೆ ಕೊಡ್ತಾನೆ. ಶಬರಿಯ ಎಂಜಲು ತಿಂದವ, ಕುಬ್ಜೆಯ ಗೂನುಬೆನ್ನಿನ ಕುಬ್ಜೆಗೆ ಸಂತಾನ ಕೊಟ್ಟವ, ಅವಳ ಗಂಧವನ್ನು ಸುಗಂಧವಾಗಿ ತಾನು ಮೈಗೆ ಮೆತ್ತಿಕೊಂಡವ. ಆದ್ರಿಂದ ಯಾರು ನಾವು ನಮ್ಮದ ಹೀನರು ನಿಕೃಷ್ಟರು ಅನ್ನೋದು ದೇವರ ದೃಷ್ಟಿಯಲ್ಲಿ ಯಾರು ನಿಕೃಷ್ಟರು ಹೀನರಲ್ಲ. ರಾಜ ಶ್ರೇಷ್ಠ ಅಲ್ಲ, ರಾಜನ ಮೈಗೆ ಗಂಧ ತೆಗೆದುಕೊಡ್ತಕ್ಕಂಥ ಚಾಕರಿಯವ ಕನಿಷ್ಠ ಅಲ್ಲ. ರಾಜ ಕನಿಷ್ಠ ಇರಬಹುದು, ಚಾಕರಿಯವ ಶ್ರೇಷ್ಠ ಇರಬಹುದು ಒಳಗಿನ ಬೆಳವಣಿಗೆಯಲ್ಲಿ. ಆದ್ರಿಂದ ನಾವು ಭಗವಂತನಿಗೆ ಭಕ್ತಿಯಿಂದ ಕೊಟ್ಟಾಗ ಏನನ್ನು ಕೊಟ್ಟರೂ ಅದನ್ನು ಸ್ವೀಕರಿಸ್ತಾನೆ. ನಮ್ಮ ಶುಭ ಕರ್ಮ ಫಲವನ್ನು ಭೋಗಿಸುವುದಿಲ್ಲವೇನು, ಅವನು ಭೋಗಿಸ್ತಾನೆ ಅಂತ ಹೇಳಿಕೊಂಡು ಕರ್ಮಫಲ ಭೋಗ ಭಗವಂತ ಯಾಕೆ ಮಾಡ್ತಾನೆ ಅನ್ನೋದಕ್ಕೆ ಈ ರೀತಿಯ ಅವತಾರದ ಕಥೆಯ ಹಿನ್ನೆಲೆಯಲ್ಲಿ ಅದೇ ರೀತಿ ಅಂತರ್ಯಾಮಿ ರೂಪಗಳು